1966ರಲ್ಲಿ ಇಂದಿರಾ ಗಾಂಧಿ ಹಾಕಿದ್ದ ನಿರ್ಬಂಧವನ್ನು ತೆರವುಗೊಳಿಸಿದ ನರೇಂದ್ರ ಮೋದಿ ಸರ್ಕಾರ ಇಂದಿರಾ ಗಾಂಧಿ ಆದೇಶಕ್ಕೆ ಬ್ರೇಕ್. ಆರ್ಎಸ್ಎಸ್ ಕಾರ್ಯಕ್ರಮಗಳಿಗೆ ಸರ್ಕಾರಿ ನೌಕರರಿಗೆ ಇಲ್ಲ ನಿರ್ಬಂಧ. 1966ರಲ್ಲಿ ಇಂದಿರಾ ಗಾಂಧಿ ಸರ್ಕಾರದ ಸಂದರ್ಭದಲ್ಲಿ ಸರ್ಕಾರಿ ನೌಕರರು ಆರ್ಎಸ್ಎಸ್ನ ಸದಸ್ಯರಾಗುವಂತಿಲ್ಲ ಎಂಬ ಆದೇಶವನ್ನು ಮಾಡಿದ್ರು. 58 ವರ್ಷಗಳ ಬಳಿಕ ಇಂದಿರಾ ಗಾಂಧಿ ತೆಗೆದುಕೊಂಡಿದ್ದ ನಿರ್ಧಾರವನ್ನು ಬದಲಿಸಿದ ನರೇಂದ್ರ ಮೋದಿ ಸರ್ಕಾರ. ಇನ್ನು ಮುಂದೆ ಸರ್ಕಾರಿ ನೌಕರರು ಆರ್ಎಸ್ಎಸ್ನ ಚಟುವಟಿಕೆಗಳಲ್ಲಿ ಭಾಗವಹಿಸುವುದಕ್ಕೆ ಯಾವುದೇ ಆಕ್ಷೇಪಣೆ ಇಲ್ಲ. ಕೇಂದ್ರ ಸರ್ಕಾರದಿಂದ ಮತ್ತೊಂದು ವಿವಾದಾತ್ಮಕ ಆದೇಶ. 1966ರಲ್ಲಿ ಇಂದಿರಾ ಗಾಂಧಿ ಸರ್ಕಾರ ಸರ್ಕಾರಿ ನೌಕರರು ಆರ್ಎಸ್ಎಸ್ ಚಟುವಟಿಕೆಗಳಲ್ಲಿ ಭಾಗವಹಿಸಕೂಡದು ಅಂತ ಹೊರಡಿಸಿದ್ದ ಆದೇಶವನ್ನ ಮೋದಿ ಸರ್ಕಾರ ತೆಗೆದುಹಾಕಿದೆ. ಜುಲೈ 9ಕ್ಕೆ ಹೊರಟಿರುವ ಆದೇಶ. ಸಹಜ ಈ ಆದೇಶವನ್ನ ಆರ್ಎಸ್ಎಸ್ ಸ್ವಾಗತಿಸಿದೆ. ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳ ಖಂಡಿಸಿದೆ. राष्ट्रीय स्वयंसेवक संघ गत 99 वर्षों से सतत राष्ट्र के पुनर्निर्माण के विभिन्न कार्यों में लगा हुआ है और समाज सेवा के विभिन्न कार्यों में वो सतत संलग्न है. राष्ट्र की सुरक्षा, एकता, अखंडता एवं प्राकृतिक आपदा के जितने भी समय आता है उस समय समाज को साथ में लेकर संघ के कार्यकर्ता लगातार अपना योगदान देते हैं. ऐसे कार्यों को समाज के विभिन्न प्रकार के नेतृत्व ने समय समय पर संघ के इस कार्य की प्रशंसा भी की है. परंतु अपने राजनीतिक स्वार्थों के चलते तत्कालीन सरकार द्वारा शासकीय कर्मचारियों को संघ जैसे रचनात्मक कार्य करने वाले संगठन के गतिविधियों में भाग लेने के लिए पाबंदी लगाई गई थी. वर्तमान के शासन ने आज उस पाबंदी को जो हटाया है, ये निर्णय समुचित है और भारत की लोकतांत्रिक व्यवस्था को ये निर्णय. देखिए, आरएसएस पर महात्मा गांधी के कत्ल के बाद सरदार पटेल ने और नेहरू की हुकूमत ने उन पर बैन लगाया. उन पर बैन इसलिए निकाला गया, ये बीजेपी की एनडीए की सरकार ये परमिट कर रही है कि गवर्नमेंट सर्वेंट्स आरएसएस के एक्टिविटीज़ में हिस्सा ले सकते. तो ये मैं समझता हूँ ये बिल्कुल गलत है, क्योंकि आरएसएस का जो मेंबर का ओथ होता है, पहले तो मराठी में था, बाद में उन्होंने उसको संस्कृत में किया, फिर थोड़ा अमेंडमेंट्स किए. वो ओथ आपको कहता है कि वो भारत की डाइवर्सिटी को, प्लुरलिज्म को नहीं मानते, वो तो हिंदू राष्ट्र के ऊपर कसम खाते हैं.
देखिए 1966 ನವೆಂಬರ್ 30ನೇ ತಾರೀಕು ಆಗಿನ ಪ್ರಧಾನಿ ಇಂದಿರಾ ಗಾಂಧಿಯವರು ಕೇವಲ RSS ಚಟುವಟಿಕೆಗಳಲ್ಲಿ ಸರ್ಕಾರಿ ನೌಕರರು ಭಾಗವಹಿಸಬಾರದು ಅಂತ ಅಷ್ಟೇ ಅಲ್ಲ, ಜಮಾತೆ ಇಸ್ಲಾಮಿನ ಚಟುವಟಿಕೆಗಳಲ್ಲೂ ಸರ್ಕಾರಿ ನೌಕರರು ಭಾಗವಹಿಸಬಾರದು ಅಂತ ಆದೇಶ ಹೊರಡಿಸಿದರು. ಸರ್ಕಾರಿ ನೌಕರರು RSS ಜಮಾತೆ ಇಸ್ಲಾಂ ಸದಸ್ಯತ್ವ ಪಡಿತಾ ಇದ್ದಾರೆ, ಸಂಘಟನೆಗಳ ಸದಸ್ಯತ್ವ ಪಡೆದು ಅದರ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹೀಗಾಗಿ ಸರ್ಕಾರದ ನೀತಿಗಳ ಬಗ್ಗೆ ಕೆಲವು ಅನುಮಾನ ಶುರುವಾಗಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಭೆಗಳಲ್ಲಿ ಸರ್ಕಾರಿ ನೌಕರರು ಭಾಗವಹಿಸಬಾರದು, ಜಮಾತೆ ಇಸ್ಲಾಮಿ ಚಟುವಟಿಕೆಗಳಲ್ಲೂ ಕೂಡ ಸರ್ಕಾರಿ ನೌಕರರ ಭಾಗವಹಿಸುವಿಕೆ ನಿಷೇಧ. ಯಾವುದೇ ಸರ್ಕಾರಿ ನೌಕರರು ರಾಜಕೀಯ ಪಕ್ಷದ ಜೊತೆ ಗುರುತಿಸಿಕೊಳ್ಳಬಾರದು, ರಾಜಕೀಯ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಸರ್ಕಾರಿ ನೌಕರರು ಅನುಸರಿಸಬಾರದು, ಯಾವುದೇ ರಾಜಕೀಯ ಪಕ್ಷದ ಬೆಳವಣಿಗೆಗೆ ಆರ್ಥಿಕ ಸಹಾಯ ಮಾಡಬಾರದು, ಸರ್ಕಾರಿ ನೌಕರರು ಕೇಂದ್ರ ನಾಗರಿಕ ಸೇವೆಯ ನಿಯಮಗಳಂತೆ ನಡೆದುಕೊಳ್ಳಬೇಕು, ಉಲ್ಲಂಘಿಸಿದರೆ ಅವರ ವಿರುದ್ಧ ಕಠಿಣ ಕ್ರಮ ಅಂತ ಇಂದಿರಾ ಗಾಂಧಿಯವರು ಆದೇಶ ಹೊರಡಿಸಿದ್ರು. ಈಗ ಕಾಂಗ್ರೆಸ್ ಹೇಳ್ತಾ ಇದೆ, ಇನ್ನು ಮುಂದೆ ಸರ್ಕಾರಿ ಅಧಿಕಾರಿಗಳು ಚಡ್ಡಿಯಲ್ಲೇ ಆಫೀಸಿಗೆ ಬರಬಹುದು, ಚಡ್ಡಿಯಲ್ಲೇ ಆಫೀಸಿಗೆ ಬರಬಹುದು. ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ನನ್ನ ಕೊಲ್ಲಿಗ್ ಪ್ರಶಾಂತ್ ನಾಥು ಇರ್ತಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಿರಿಯ ಪತ್ರಕರ್ತರಾದ ರವೀಂದ್ರ ರೇಷ್ಮೆ ಅವರು ನಮ್ಮ ಜೊತೆಗಿದ್ದಾರೆ, ಬಿಜೆಪಿ ಶಾಸಕ ಭರತ್ ಶೆಟ್ಟರ್ ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಇಬ್ಬರು ಕೂಡ ಸ್ವಾಗತ. ಮಹೇಶ್ ಚಂದ್ರಗುರು ನಿವೃತ್ತ ಪ್ರಾಧ್ಯಾಪಕರು ನಮ್ಮನ್ನು ಮೈಸೂರಿನಿಂದ ಜಾಯ್ನ್ ಆಗ್ತಾರೆ. ಈ ಕಾಂಗ್ರೆಸ್ಸಿಂದ ಒಂದು ವಿಷಯ ಅರ್ಥ ಆಗೋದಿಲ್ಲ ನನಗೆ. ರಾಹುಲ್ ಗಾಂಧಿ ಹೋದಲ್ಲಿ ಬಂದಲ್ಲಿ RSS ಅಂತ ಮಾತಾಡ್ಕೊಂಡು ಓಡಾಡ್ತಾರೆ. ಜೈರಾಮ್ ರಮೇಶ್ ಥರ್ದವರು ನಿಲುವು ತೆಗೆದುಕೊಳ್ಳೋದಕ್ಕೆ ನಡೆಯುತ್ತೆ, ಬಟ್ ಇವತ್ತಿನ ಡಿಬೇಟಿಗೆ ಪ್ಯಾನಲಿಸ್ಟ್ಗಳನ್ನು ಕಳಿಸಲ್ಲ ಅಂತ ಹೇಳ್ತಾರೆ ಅವರು. ಅಲ್ರಿ, ಸರ್ಕಾರಿ ನೌಕರರು RSSನ ಚಟುವಟಿಕೆಗಳಲ್ಲಿ ಭಾಗವಹಿಸಬಹುದು ಅಂತ ಗ್ರೀನ್ ಸಿಗ್ನಲ್ ಕೊಟ್ಟು ಕೇಂದ್ರ ಸರ್ಕಾರ ಒಂದು ಆದೇಶ ಹೊರಡಿಸಿದೆ. TV ಡಿಬೇಟ್ನಲ್ಲಿ ಕೂತ್ಕೊಂಡು ಅದನ್ನು ವಿರೋಧಿಸೋದಕ್ಕೆ ನಾವು ಬರೋದಿಲ್ಲ ಅಂದರೆ ಇದು ಅರ್ಥನೇ ಆಗ್ತಿಲ್ಲ ನನಗೆ. ಇದು ಏನು ನಿಮ್ಮದು ಸ್ಟ್ಯಾಂಡ್, ಏನು ನಿಲುವೇನು, ಯಾರು ಕಾಲ್ ರಾಜ್ಯ ಕಾಂಗ್ರೆಸ್ನಲ್ಲಿ ಇಂಥ ನಿರ್ಧಾರಗಳನ್ನು ಯಾರು ತೆಗೆದುಕೊಳ್ತಾ ಇದ್ದಾರೆ? ಅಲ್ಲಿ ರಾಹುಲ್ ಗಾಂಧಿ ಮಾತೆತ್ತಿದ್ರೆ RSS BJP ಅಂತ ಓಡಾಡೋದು, ಇಲ್ಲಿ ಒಂದು ಡಿಬೇಟ್ ಮಾಡೋದಕ್ಕೆ ಕಳಿಸೋದಿಲ್ಲ ಅಂತೀರಿ ನೀವು ಪ್ರಶಾಂತ್? ಯಾವುದೇ ಡಿಬೇಟಿಂದ ರಾಜಕೀಯ ಪಕ್ಷಗಳಿರಲಿ, ರಾಜಕೀಯ ವಕ್ತಾರರಿರಲಿ ಪಲಾಯನ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಇಟ್ ಈಸ್ ಫೇವರೇಬಲ್ ಟು ದೆಮ್. ಅಲ್ಲ, ಇದನ್ನು ಕಾಂಗ್ರೆಸ್ ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ವಿಷಯ, ಅವರು ಬರದೇ ಇರತಕ್ಕಂಥದ್ದು ವಿಚಿತ್ರ. ಅದೇ ನನಗನ್ಸುತ್ತೆ 1966ರಲ್ಲಿ ಇಂದಿರಾ ಗಾಂಧಿ ಆಗ ಒಂದು ಈ ಗೋಹತ್ಯಾ ನಿಷೇಧದ ಒಂದು ದೊಡ್ಡ ಪ್ರೊಟೆಸ್ಟ್ 1966ರಲ್ಲಿ ನಡೆದಿದೆ. ಸಂಘ ಜನಸಂಘ ಪಾರ್ಲಿಮೆಂಟ್ ರೋಡಲ್ಲಿ ಗೋಲಿಬಾರ್ ಆಯಿತು. ಹಾಂ, ಅಲ್ಲಿ ಬೋಟ್ ಕ್ಲಬ್ ಇತ್ತು. ಹೌದು, ಆಗ ಬೋಟ್ ಕ್ಲಬ್ನಲ್ಲಿ ಪ್ರತಿಭಟನೆಗಳು ನಡೀತಾ ಇದ್ವು. ಆಗ ಈ ಒಂದು ಆದೇಶವನ್ನು ಇಂದಿರಾ ಗಾಂಧಿ ತೆಗೆದುಕೊಂಡು ಬಂದರು. ಇಲ್ಲ, ಸರ್ಕಾರಿ ನೌಕರರು RSSನ ಚಟುವಟಿಕೆಗಳಲ್ಲಿ ನೇರವಾಗಿ ಭಾಗವಹಿಸುವಂತಿಲ್ಲ ಅಂತ ನಿರ್ಣಯವನ್ನು ತೆಗೆದುಕೊಂಡು ಬಂದರು. ಈಗ ಅನೇಕ ಕರ್ನಾಟಕದ ಒಂದು ಪ್ರಕರಣ ಕೂಡ ಸುಪ್ರೀಂ ಕೋರ್ಟ್ವರೆಗೆ ಹೋಯಿತು. ಒಂದು 10ರಿಂದ 12 ಪ್ರಕರಣಗಳಿವೆ. ತುರ್ತು ಪರಿಸ್ಥಿತಿಯಲ್ಲಿ ಆ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಯಿತು. ಅನೇಕ ಶಿಕ್ಷಕರು, ಈಗ ಶಿವಮೊಗ್ಗದ PV ಕೃಷ್ಣ ಭಟ್ರಿಂದ ಹಿಡಿದು ರಾಮ ಜೋಯಿಸ್, ಈ ಅನೇಕ ಪ್ರಕರಣಗಳು ಕೋರ್ಟ್ವರೆಗೆ ಹೋಗಿವೆ. ನಂತರದ ಸಂದರ್ಭದಲ್ಲಿ 1948ರಲ್ಲಿ ಮಹಾತ್ಮ ಗಾಂಧಿ ಹತ್ಯೆಯಾದ ನಂತರ ಮೊದಲ ಬಾರಿ RSSನ ನಿಷೇಧವನ್ನು ಮಾಡಲಾಯಿತು. 1925ರಲ್ಲಿ RSS ಹುಟ್ಟಿನ ನಂತರ ಇಂದಿರಾ ಗಾಂಧಿ, ಮಹಾತ್ಮ ಗಾಂಧಿಯವರ ಹತ್ಯೆಯಲ್ಲಿ ನಾಥುರಾಮ್ ಗೋಡ್ಸೆ RSSನ ಸ್ವಯಂ ಸೇವಕನಾಗಿದ್ದ ಒಂದು ಕಾಲಕ್ಕೆ, ಮತ್ತು ಸಾವರ್ಕರ್ ಆತ್ಮೀಯನಾಗಿದ್ದ ಅಂತಕ್ಕಂಥ ಒಂದು ಕಾರಣದಡಿಯಲ್ಲಿ ಆಗ RSSನ ಬ್ಯಾನ್ ಮಾಡಿ ನಂತರ ಆ ಬ್ಯಾನ್ ಅನ್ನೋದು ಕಿತ್ತೊಗೆಯಲಾಯಿತು. ಆ ಬ್ಯಾನ್ ಆಗಿದ್ದರಿಂದಲೇ ಶ್ಯಾಮ ಪ್ರಸಾದ್ ಮುಖರ್ಜಿ ಒಂದು ಕಡೆ ಹೋಗಿ ಗುರುಜಿ ಗೋಳ್ವಲ್ಕರನ್ನು ಕನ್ವಿನ್ಸ್ ಮಾಡ್ತಾರೆ. ಹಿಂದೂ ಮಹಾಸಭಾದ ಕಾಲ ಮುಗಿತಾ ಬಂತು. ಯಾಕಂದರೆ ಶ್ಯಾಮ ಪ್ರಸಾದ್ ಮುಖರ್ಜಿಯವ್ರಿಗೂ ಸಾವರ್ಕರ್ಗೂ ಕಿತ್ತಾಟ ಶುರುವಾಗಿರುತ್ತೆ ಹಿಂದೂ ಮಹಾಸಭಾದಲ್ಲಿ. ಆಗ ಅಂದರೆ ಕಾಂಟ್ರರಿ ಟು ದ ಪಬ್ಲಿಕ್ ಪರ್ಸೆಪ್ಷನ್, ಸಾವರ್ಕರ್ ಮತ್ತು RSS ನಡುವೆ ಭಿನ್ನಾಭಿಪ್ರಾಯಗಳು ಜಾಸ್ತಿ ಇರ್ತವೆ. ಈಗ RSS ಸಾವರ್ಕರರ ಐಕಾನ್ ರೂಪದಲ್ಲಿ ನೋಡುತ್ತೆ. ಬಟ್ ಆಗ ಅವರು ಜೀವಂತ ಇದ್ದಾಗ RSSಗೂ ಸಾವರ್ಕರ್ಗೂ ತಾತ್ವಿಕ ವೈಚಾರಿಕ ಭಿನ್ನಾಭಿಪ್ರಾಯಗಳಿದ್ವು, ನಥಿಂಗ್ ಪರ್ಸ್ನಲ್. ಶ್ಯಾಮಪ್ರಸಾದ್ ಮುಖರ್ಜಿ ಕನ್ವಿನ್ಸ್ ಮಾಡಿದ ನಂತರ ಜನಸಂಘ ಸ್ಥಾಪನೆ ಆಗಿತ್ತೆ. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ, ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅಡ್ವಾಣಿ, ನಾನಾಜಿ ದೇಶ್ಮುಖ್ ಇವರೆಲ್ಲರನ್ನ ಸಂಘ
ಎರವಲು ರೂಪದಲ್ಲಿ ಜನಸಂಘಕ್ಕೆ ಕೊಡ. ಎಸ್. ನಂತರ ಎರಡನೇ ಬ್ಯಾನ್ ಆಗಿದ್ದು ತುರ್ತು ಪರಿಸ್ಥಿತಿ ಹೋರಾಟದಲ್ಲಿ. ಅನ್ಡೌಟೆಡ್ಲಿ RSS ವಾಸ್ ದ ಎಪಿಸೆಂಟರ್ ಆಫ್ ಆಂಟಿ ಎಮರ್ಜೆನ್ಸಿ ಫೈಟ್. ಎಸ್. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇರ್ಬೋದು, ಜಯಪ್ರಕಾಶ್ ನಾರಾಯಣರನ್ನ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬಂದಿದ್ದು ಇಬ್ಬರು, ಗೋವಿಂದಾಚಾರ್ಯ ಮತ್ತು ರಾಮ್ ಬಹದ್ದೂರ್ ರಾಯ್ ಅಂತ ಬಹಳ ದೊಡ್ಡ ಪತ್ರಕರ್ತರಿದ್ದಾರೆ, ಜನಸತ್ತಾದ ಎಡಿಟರ್ ಆಗಿದ್ದಾರೆ ಇದ್ದರು ಇತ್ತೀಚಿನವರೆಗೂ. ಅವರಿಬ್ಬರು ಹೋಗಿ ಜಯಪ್ರಕಾಶ್ ನಾರಾಯಣರನ್ನ, ವಿದ್ಯಾರ್ಥಿಗಳವರಿಬ್ಬರು, ಅವರು ಜಯಪ್ರಕಾಶ್ ನಾರಾಯಣರನ್ನ ಕರ್ಕೊಂಡು ಬರ್ತಾರೆ. ನಂತರ ಮೂರನೇ ಬ್ಯಾನ್ ಎಲ್ರಿಗೂ ಗೊತ್ತಿದೆ, ಬಾಬ್ರಿ ಮಸೀದಿ ಧ್ವಂಸದ ನಂತರ ಮೂರನೇ ಬ್ಯಾನ್ ಆಗುತ್ತೆ. ಈಗ ಮೂಲಭೂತ ಪ್ರಶ್ನೆ ನನಗನ್ನಿಸ್ತಿರ್ತಕ್ಕಂಥದ್ದು ನೋಡಿ, ಈಗ RSS ರಾಷ್ಟ್ರಭಕ್ತ ಸಂಘಟನೆ ಅಲ್ವಾ? ನಿಶ್ಚಿತವಾಗಿ RSS ಒಂದು ನ್ಯಾಷನಲಿಸ್ಟಿಕ್ ಪೆಟ್ರಿಯಾಟಿಕ್ ಆರ್ಗನೈಸೇಷನ್, ನೋ ಡೌಟ್ ಅಬೌಟ್ ಇಟ್. ಅದರ ಬಗ್ಗೆ ಆರೋಪ ಪ್ರತ್ಯಾರೋಪಗಳು, ರಾಜಕೀಯ ವಾದ ಪ್ರತಿವಾದಗಳು ಏನೇ ಇರ್ಬೋದು. RSS ಇಸ್ ಎ ಪೆಟ್ರಿಯಾಟಿಕ್ ಆರ್ಗನೈಸೇಷನ್. ಪೋಸ್ಟ್ ಇಂಡಿಪೆಂಡೆನ್ಸ್ ಮೂಮೆಂಟ್ಗಳಲ್ಲಿ ಮತ್ತು ಪೋಸ್ಟ್ ಇಂಡಿಪೆಂಡೆನ್ಸ್ ಪಬ್ಲಿಕ್ ಲೈಫ್ನಲ್ಲಿ RSSನ ಪಾತ್ರ ಬಹಳ ದೊಡ್ಡದಿದೆ. ಮತ್ತು BJP ಇವತ್ತೇನು ಕಾಂಗ್ರೆಸ್ಗೊಂದು ಆಲ್ಟರ್ನೇಟಿವ್ ಆಗಿ ಹೊರಹೊಮ್ಮಿದೆ, ವಿಚ್ ವಾಸ್ ನಾಟ್ ಪಾಸಿಬಲ್ ಫಾರ್ ಕಮ್ಯುನಿಸ್ಟ್, ಸೋಷಿಯಲಿಸ್ಟ್, ಬಟ್ RSS ಬ್ಯಾಕ್ಡ್ BJPಗೊಂದು ಸಾಧ್ಯ ಆಯಿತು. ಕಾಂಗ್ರೆಸ್ಗೊಂದು ಪರ್ಯಾಯವಾಗಿ ಸತತ 10 ವರ್ಷಗಳ ಕಾಲ, ಮೊದಲು ಅಟಲ್ಜಿ ಇದ್ದಾಗ, ಅದರ ಹಿಂದೆ VP ಸಿಂಗ್ಗೆ ಬೆಂಬಲ ಕೊಟ್ಟು, ಅದರ ಹಿಂದೆ ಮೊರಾರ್ಜಿ ದೇಸಾಯಿಗೆ ಬೆಂಬಲ ಕೊಟ್ಟು, ಆ ಸಂದರ್ಭದಲ್ಲಿ ಒಂದು ಆ್ಯಂಟಿ ಕಾಂಗ್ರೆಸ್ ಪಾಲಿಟಿಕ್ಸ್ನನ್ನು ಕಾಂಟೆಕ್ಸ್ಟಲ್ಲಿ ತರಲಿಕ್ಕೆ ಸಾಧ್ಯ ಆಗಿದ್ದು RSSನ ಕಾರಣದಿಂದ, ನೋ ಡೌಟ್ ಅಬೌಟ್. ಎಸ್ ಎಸ್. ಆದರೆ ನನಗಿರ್ತಕ್ಕಂಥ ಪ್ರಶ್ನೆ ಅಜಿತ್, ಇವತ್ತಿನ ಆದೇಶದ ಬಗ್ಗೆ ಐ ಹ್ಯಾವ್ ಮೈ ಸಮ್ ಡೌಟ್ಸ್. ಏನು ಡೌಟು ಅಂತ ಕೇಳಿದರೆ, 1966ರಲ್ಲಿ ಜನಸಂಘ ವಾಸ್ ಎ ವೆರಿ ಫೀಬಲ್ ಆರ್ಗನೈಸೇಷನ್, ಭಾಳ ದೊಡ್ಡ ಸಂಘ, ಅಲ್ಲಲ್ಲಿ ಚದುರಿದಂತೆ ಇತ್ತು. ಚದುರು ಮಧ್ಯಪ್ರದೇಶದಲ್ಲಿತ್ತು, ಉತ್ತರ ಪ್ರದೇಶದಲ್ಲಿತ್ತು ಅಲ್ವಾ? ಇವತ್ತು 2024ರಲ್ಲಿ BJP ಇಸ್ ಅ ಫಾರ್ ಡಾಮಿನೆಂಟ್ ಆರ್ಗನೈಸೇಷನ್ ದೆನ್ ಕಾಂಗ್ರೆಸ್. ಇವತ್ತು 13 ಕೋಟಿ ಕಾಂಗ್ರೆಸ್ ಓಟ್ ಬಿದ್ದರೆ 23 ಕೋಟಿ BJP ಓಟ್ ಬೀಳುತ್ತೆ. ಎಸ್. BJPಯನ್ನು ನಿಯಂತ್ರಿಸ್ತಾ ಇರೋದು ಯಾರು ಅನ್ನುವ ಪ್ರಶ್ನೆ ಕೇಳಿದಾಗ, ನೀವು RSS ಯಾಕೆ ಈ ನಿರ್ಧಾರವನ್ನು RSSನವ್ರು ಹೇಳ್ತಿದ್ದಾರೆ, ವಿ ಆರ್ ನಾನ್ ಪೊಲಿಟಿಕಲ್ ಆರ್ಗನೈಸೇಷನ್ ಅಂತಕ್ಕಂಥದ್ದನ್ನು RSS ಹೇಳ್ತಾ ಇದೆ. ಬಟ್ ದ ರಿಯಲ್ ಕ್ವಶನ್ ಈಸ್ 2024ರಲ್ಲಿ ನೀವು ನಿಂತು ನೋಡಿ, ವೆದರ್ RSS ಇಸ್ ಎ ನಾನ್ ಪೊಲಿಟಿಕಲ್ ಆರ್ಗನೈಸೇಷನ್ ಆಸ್ ಆಫ್ ನೌ. ದೇ ಹ್ಯಾವ್ ಎ ಪೊಲಿಟಿಕಲ್ ಪಾರ್ಟಿ ದಟ್ ಈಸ್ ಡಾಮಿನೆಂಟ್, ದಟ್ ಈಸ್ ರನ್ನಿಂಗ್ ಗೌರ್ಮೆಂಟ್ಸ್ ಇನ್ ವೇರಿಯಸ್ ಸ್ಟೇಟ್ಸ್. ಅನೇಕ ರಾಜ್ಯಗಳಲ್ಲಿ ಅವ್ರ ಸರ್ಕಾರಗಳಿವೆ, ಇಲ್ಲದ್ರೆ ವಿರೋಧ ಪಕ್ಷದಲ್ಲಿದ್ದಾರೆ. ಮತ್ತು RSS 1984ರ ನಂತರ BJPಯನ್ನು ಬಿಟ್ಟು ಬೇರೆ ಪಕ್ಷವನ್ನು ಬೆಂಬಲಿಸಿದ ಉದಾಹರಣೆಗಳು ಎಲ್ಲೂ ಕೂಡ ಇಲ್ಲ. ಹಾಗಿರುವಾಗ ನನ್ನ ಅಭಿಪ್ರಾಯ RSS ಚಟುವಟಿಕೆಗಳಲ್ಲಿ ಭಾಗವಹಿಸಬಹುದು ಅಂತ ಹೇಳೋದೇನು, BJP ಚಟುವಟಿಕೆಗಳಲ್ಲಿ ಭಾಗವಹಿಸಬಹುದು ಅಂತ ಹೇಳೋದೇನು? ಎರಡು ರೀತಿ ಅದನ್ನು ನೋಡಬೇಕು. ಒಂದು, ಅದರಿಂದ RSSಗಾಗೋ ನಷ್ಟ ಅದು ಬಿಡಿ, ಅವ್ರು ಯೋಚನೆ ಮಾಡಲಿ. ನಿಮಗೆ BJP ಸರ್ಕಾರ ಇದೆ ಅಂತಂದರೆ ನಿಮಗೆ BJPಗೆ ಡೈರೆಕ್ಟ್ ಹೋಗೋಕ್ಕಾಗಲ್ಲ, ನೀವು RSSಗೆ ಬರ್ತೀರಿ. ಹೌದು. ಅಲ್ಲಿದ್ದ ಈಗಲೂ ನಡೀತಾ ಇದೆಯಲ್ಲ, ವೈಸ್ ಚಾನ್ಸಲರ್ ಆಗಲಿಕ್ಕೆ, ವೈಸ್ ಚಾನ್ಸಲರ್ ಯಾಕ್ರಿ, ಇತ್ತೀಚೆಗೆ ಒಬ್ಬ IPS ಅಧಿಕಾರಿ ಹೇಳ್ಕೊಂಡ್ರು ನಾನು RSSನ ಸ್ವಯಂ ಸೇವಕನಾಗಿದ್ದೆ ಅಂತ. ವೈಸ್ ಚಾನ್ಸಲರ್ ಆಗ್ತಿದ್ದಾರೆ, ಬೇರೆ ಬೇರೆ ಪೊಸಿಷನ್ಸ್ ಹೋಲ್ಡ್ ಮಾಡಲಿಕ್ಕೆ ನಾವು RSSನ ಅಲೈಡ್ ಆರ್ಗನೈಸೇಷನ್ ಚಟುವಟಿಕೆಗಳಲ್ಲಿ ಹೋಗ್ತಾ ಇದ್ದಾರೆ. ಯಾವುದೋ ಶಿಕ್ಷಾ ಬಚಾವ್ ಆಂದೋಲನ, ಇನ್ನೊಂದು ಶಿಕ್ಷಕರ ಸಂಘಟನೆ, ಅಲ್ಲಿ ಹೋಗಿ ವೈಸ್ ಚಾನ್ಸಲರ್. ತಪ್ಪು ಸರಿ ಅಂತ ಹೇಳ್ತಾ ಇಲ್ಲ, ದಟ್ಸ್ ಹೌ ಪಾಲಿಟಿಕ್ಸ್ ವರ್ಕ್ಸ್ ಇನ್ ಇಂಡಿಯಾ. ಹೀಗಿರುವಾಗ ನೀವು ಒಂದು ರಾಜಕೀಯ ಪಕ್ಷವನ್ನು ನಿಯಂತ್ರಿಸ್ತಕ್ಕಂಥ ಸಂಘಟನೆಯಲ್ಲಿ ಸರ್ಕಾರಿ ನೌಕರರು ಕೆಲಸ ಮಾಡಬಹುದು ಅಂತಕ್ಕಂಥದ್ದನ್ನು ಹೇಳಿದರೆ ಅದರ ಟ್ವಿನ್ ಇಫೆಕ್ಟ್ಸ್ ಇವೆ ಅಂತ ನನಗನ್ಸುತ್ತೆ. ಫಾರ್ ಎಕ್ಸಾಂಪಲ್, ಇದು ಒಂದು ರೀತಿ ಆಯಿತು. ಇನ್ನೊಂದು ರೀತಿ ಯೋಚನೆ ಮಾಡೋಣ. ಭರತ್ ಶೆಟ್ಟಿ ಅವರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸರ್ಕಾರಿ ನೌಕರರು ಇವರು MLA ಆಗಿದ್ದಾಗ ಅವರು RSSಗೆ ಸೇರ್ತಾರಪ್ಪ. ನಾಳೆ ಖುದಾನ ಖಾಸ್ತಾ ಇನ್ನೊಬ್ಬ ಪಕ್ಷದ MLA ಬರ್ತಾನೆ, ಆಗ ಏನು ಮಾಡ್ತೀರಿ? ಅಂದರೆ ನಾನು ಮ್ಯಾಕ್ರೋ ಲೆವೆಲಲ್ಲೂ ನೋಡಿ, ಮೈಕ್ರೋ ಲೆವೆಲಲ್ಲೂ ನೋಡಿ, ನನಗನ್ನಿಸ್ತಕ್ಕಂಥದ್ದು BJP ಮತ್ತು RSSನ ಸಂಬಂಧಗಳು ಎವಿಡೆಂಟ್ ಆಗಿದ್ದಾಗ, ಈಗ ನೀವು ಸೇವಾದಳದ ಕಾಂಗ್ರೆಸ್ನ ಸೇವಾದಳ ಇತ್ತು, ನಾಳೆ ಕಾಂಗ್ರೆಸ್ ಹೇಳುತ್ತೆ ಸರ್ಕಾರಿ ನೌಕರರು ಭಾಗವಹಿಸಬಹುದು. ಸರ್ಕಾರಿ ನೌಕರರಿಗೆ, ಅಧಿಕಾರಿಗಳಿಗೇನ್ರಿ? ಅಂದರೆ ನಾನು ಇವತ್ತು ಯಾಕೆ ಈ ಚರ್ಚೆ ಭಾಳ ಥ್ರೆಡ್ಬೇರಾಗಿ ಚರ್ಚೆ ಮಾಡೋಣ. ನಾನು ಅದಕ್ಕೆ ಹೇಳಿದೆ, ಅದು ರಾಷ್ಟ್ರವಾದಿ ಅಲ್ವಾ? ರಾಷ್ಟ್ರವಾದಿ. ಕೋಮುವಾದಿ ಅನ್ನುವ ಕಾರಣಕ್ಕೆ ಸೇರಬೇಡ್ರಿ, ನಾನು ಅದು ಹೇಳ್ತಾ ಇಲ್ಲ. ಪೊಲಿಟಿಕಲ್ ಅನ್ನುವ ಕಾರಣಕ್ಕೋಸ್ಕರ ಸೇರಬೇಕೋ ಬೇಡವೋ? ನಮ್ಮ ಮುಂದೆನೇ ಒಬ್ಬ IAS ಅಧಿಕಾರಿ RSS ಕಾರ್ಯಾಲಯಕ್ಕೆ ಹೋದರು. ಅವ್ರಿಗೊಂದು ಜಿಲ್ಲೆಯ DC ಆಗಬೇಕಿತ್ತು. 2 ದಿನದಲ್ಲಿ ಅವರು DC ಆದರು.
ವಾಟ್ ವಿಲ್ ಹ್ಯಾಪನ್? ಪಬ್ಲಿಕ್ ಲೈಫ್ನ ಶುಚಿತ್ವದ ದೃಷ್ಟಿಯಿಂದ ನನಗನ್ನಿಸ್ತಿರ್ತಕ್ಕಂಥದ್ದು ಈ ಡೌಟ್ಸ್ಗಳನ್ನು ಹೆಂಗೆ ಯಾರು ಕ್ಲಿಯರ್ ಮಾಡ್ತೀರಿ? ಭರತ್ ಶೆಟ್ಟರ್ ಕ್ಲಿಯರ್ ಮಾಡಬೇಕು. ಈಗ ಪೊಲಿಟಿಕಲ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೀವೇನು ಹೇಳ್ತಾ ಇದ್ರಿ, RSS ಇಸ್ ಕಂಟ್ರೋಲಿಂಗ್ BJPಯ ಮತ್ತೊಂದು ಏನು, ಇಟ್ ಈಸ್ ಎವಿಡೆಂಟ್ ಅನ್ನುವಂಥದ್ದು. ಇಟ್ ಈಸ್ ನಾಟ್ ಆನ್ ಪೇಪರ್ಸ್, ಆರ್ ಇಟ್ ಈಸ್ ಜಸ್ಟ್ ಬಿಟ್ವೀನ್ ಮೀ ಆ್ಯಂಡ್ ಯು ಮಾತುಕತೆಯಲ್ಲಿ ಈಗ ಆಗ್ತಾ ಉಂಟು. RSS ಒನ್ಸ್ ಬಿಫೋರ್ ಒನ್ ಆಫ್ ದ ಲೀಡರ್ಸ್ ಹ್ಯಾಸ್ ಟೋಲ್ಡ್, ಬೇರೆ ಪಾರ್ಟಿ ಯಾರಾದರೂ ಸಹ ನಾವು ಸಪೋರ್ಟ್ ಮಾಡಬೇಕಾದ್ರೆ, ಯಾರೋ ಒಂದು ಹೀಗೆ ಡಿಬೇಟ್ ಆಗುವಂಥ ಸಮಯದಲ್ಲಿ ಬೇರೆ ಪಾರ್ಟಿ ಸಹ ನಮ್ಮ ಐಡಿಯಾಲಜಿ ಏನಿದೆ ಅದಕ್ಕೆ ಸಪೋರ್ಟ್ ಮಾಡುವಂಥ ಕೆಲಸ ಮಾಡಿದರೆ ವಿ ಡೋಂಟ್ ಮೈಂಡ್ ಸಪೋರ್ಟಿಂಗ್ ಯು ಅನ್ನುವಂಥ ಮಾತನ್ನು ಸಹ ಹೇಳಿದೆ. ಸಂಘಟನೆಗಳು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇನ್ ಉದ್ದೇಶ ಪೊಲಿಟಿಕ್ಸ್ ಅಲ್ಲ, ಮೇನ್ ಉದ್ದೇಶ ಅದಲ್ಲ, ಪೊಲಿಟಿಕ್ಸ್ ಅಲ್ಲ, ವ್ಯಕ್ತಿತ್ವ ನಿರ್ಮಾಣ ಅಂತ ಹೇಳ್ತಾರೆ, ನಮ್ಮನ್ನು NGO ಅಂತ ಹೇಳ್ತಾರೆ, ದಟ್ ಈಸ್ ಆಲ್ ಫೈನ್ ಸರ್. ಬಟ್ ಪೊಲಿಟಿಕಲಿ ಕನೆಕ್ಷನ್ ಇಲ್ವೇ ಇಲ್ವಾ RSSಗೆ? ಪೊಲಿಟಿಕಲ್ ಕನೆಕ್ಷನ್ ಎಲ್ಲ ಆರ್ಗನೈಸೇಷನ್ಸ್ಗೂ ಇದೆ. ಪೊಲಿಟಿಕಲ್ ಕನೆಕ್ಷನ್ ಎಲ್ಲ, ನೀವು ಟೇಕ್ ಎನಿ ಆರ್ಗನೈಸೇಷನ್, ಬೇರೆ 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 ರೀತಿಯ ಆರ್ಗನೈಸೇಷನ್ ನಮ್ಮಲ್ಲಿ ಏನಿದೆ, ನೀವು ಯಾವುದೇ ಆರ್ಗನೈಸೇಷನ್ ತೆಗೆದುಕೊಂಡ್ರು ಸಹ, ನೀವು ಇಲ್ಲಿಂದ ಯಾವ ಸಂಘ ಸಂಸ್ಥೆ ಅಂತ ತೆಗೆದುಕೊಂಡ್ರು ಸಹ ಒಂದು ರೀತಿಯ ಪೊಲಿಟಿಕಲ್ ಕನೆಕ್ಷನ್ಸು ಅವ್ರಿಗೆ ಇದ್ದೇ ಇದೆ. ಈಗ ನನ್ನ ಕಾನ್ಸ್ಟಿಟ್ಯೂನ್ಸಲ್ಲಿ 4 ಜನ ಆಫೀಸರ್ಸು RSSಗೆ ಸೇರಿದರೆ ಹೇಗೆ ಅನ್ನುವಂಥ ಪ್ರಶ್ನೆಯನ್ನು ಇವ್ರು ಕೇಳಿದರು. ಇಟ್ ಈಸ್ ಲೆಫ್ಟ್ ಟು ದೆಮ್. ಓಕೆ, ಇಟ್ ಈಸ್ ಲೆಫ್ಟ್ ಟು ದೆಮ್. ಅವರಿಗೆ RSS ಆ್ಯಕ್ಟಿವಿಟೀಸ್ ಯಾವ ಆ್ಯಕ್ಟಿವಿಟೀಸಲ್ಲಿ ಅವರು ಸೇರ್ತಾರೆ. ಎಲ್ಲರೂ ಸಹ ನನಗೆ ಟ್ರಾನ್ಸ್ಫರ್ ಬೇಕು, ನನಗೆ ಮತ್ತೊಂದು ಬೇಕು ಅನ್ನುವಂಥ ಯೋಚನೆಯಲ್ಲೇ ಬರಬೇಕಂತ ಇಲ್ಲ. ನನಗೆ ಸೇವೆ ಮಾಡಬೇಕು ಅಥವಾ ಒಂದು ರೀತಿಯ ರಾಷ್ಟ್ರ ಸೇವೆಯಲ್ಲಿ ತೋಡಿಸ್ಕೊಳ್ಬೇಕು ಅನ್ನುವಂಥವ್ರು ಎಷ್ಟೋ ಜನ ಇದ್ದಾರೆ. ಅಥವಾ ಹಿಂದೆ ಸ್ವಯಂ ಸೇವಕರಾಗಿರ್ತಾರೆ, ಅನಂತರ ಗೌರ್ಮೆಂಟ್ ಸರ್ವಿಸಿಗೆ ಬಂದ ನಂತರ ಇದೆಲ್ಲ ಕಾರಣಗಳಿಂದಾಗಿ ಅವರಿಗೆ ಆ ವ್ಯವಸ್ಥೆಯಲ್ಲಿ ಪುನಃ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ, ಯಾಕಂದರೆ ಈ ರೀತಿಯ ಬ್ಯಾನ್ ಇದ್ದ ಕಾರಣ. ಇಟ್ ಈಸ್ ಲೆಫ್ಟ್ ಟು ಹಿಮ್. ಅವನನ್ನು ಯಾರು ಫೋರ್ಸ್ ಮಾಡ್ತಾ ಇಲ್ಲ. ಇಂದಿರಾ ಗಾಂಧಿ ಅವರು ಆದೇಶ ಹೊರಡಿಸುವಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೂ ಹೋಗಂಗಿಲ್ಲ, ಜಮಾತೆ ಇಸ್ಲಾಂಗೂ ಹೋಗಂಗಿಲ್ಲ ಅಂದಿದ್ರಪ್ಪ. ಇಂದಿರಾ ಗಾಂಧಿ ಯಾಕೆ November 7th ಹೀಗಾಗಿದ್ರೆ ಜಮಾತೆ ಇಸ್ಲಾಂಗೂ ಹೋಗ್ಬೋದಾ ಸರ್ಕಾರಿ ನೌಕರಿ? ನಾನು ಒಂದು ವಿಷಯ ಮಾತಾಡ್ತೇನೆ ಪುನಃ. November 7th ಆಗಿದ್ದೇನು 1966 ಅವ್ರು ಹೇಳಿದಂಥ ದೊಡ್ಡ ರೀತಿಯ ಗಲಾಟೆ ಯಾವುದು, ಗೋಹತ್ಯೆ ವಿಷಯದಲ್ಲಿ ಲಕ್ಷಗಟ್ಟಲೆ ಜನ ಸೇರಿದರು. ಇಂದಿರಾ ಗಾಂಧಿಗೆ ಈ ಆರ್ಡರ್ ಬಂದದ್ದು ಯಾವಾಗ? November 30th ಆ ಮಂತ್ ಎಂಡಲ್ಲಿ ಅವ್ರು ಮಾಡಿದರು. ಅವರಿಗೆ ಆ ರೀತಿಯ ಒಂದು ಜನ ಸೇರಿದಾಗ ಆ ರೀತಿಯ ಪಬ್ಲಿಕ್ ಸಪೋರ್ಟನ್ನು ನೋಡಿ ಅವರಿಗೆ ಹೆದರಿಕೆ ಆಯಿತು, ಆಯಿತಾ? ಹೆದರಿಕೆ ಆದ ಕಾರಣ ಅವರು ಇದನ್ನು ಕೊಟ್ಟರು. ಇದನ್ನು ಮತ್ತೊಂದು ಸಂಘಟನೆ ಏನು ಹಾಕಿದೆ ಅಂದರೆ ಪುನಃ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಅದು ಇದು ಬೇರೆ ಎಲ್ಲ ಇದೆ. ಜಮಾತೆ ಇಸ್ಲಾಮಿಗೆ ರೀಸನ್ಸು ಬೇರೆ ಬೇರೆ ಹಾಕಿದ್ದಾರೆ. ಪುನಃ ಲೋಕಸಭೆ ಚುನಾವಣೆ ಆಗುವಂಥ ಸಮಯದಲ್ಲಿ ಆಗೊಂದು ಆರ್ಟಿಕಲ್ ಬಂದಿತ್ತು. ನಮ್ಮ ಅಖಿಲ ಭಾರತೀಯ ಬೌದ್ಧಿಕ ಪ್ರಮುಖೊಬ್ಬರು ಆಗ ದೊಡ್ಡದಾದ ಆರ್ಟಿಕಲ್, ನಾನು ನಿಮಗೆ ಕಟ್ಟಿಂಗ್ಸ್ ಕೊಡ್ತೇನೆ ಬೇಕಾದರೆ. 22 days ಬಿಫೋರ್ ದ ಲೋಕಸಭಾ ಎಲೆಕ್ಷನ್ ಇಂದಿರಾ ಗಾಂಧಿಯವರು ಡೈರೆಕ್ಟ್ ಆಫರ್ ಮಾಡ್ತಾರೆ, ನೀವು ನನ್ನ ವಿರುದ್ಧ ನೀವು ಕೆಲಸ ಮಾಡಬೇಡಿ, ನಾವು ನಿಮ್ಮ ಬ್ಯಾನನ್ನು ವಾಪಸ್ ತೆಗಿತೇವೆ ಅನ್ನುವಂಥ ಮಾತನ್ನು ಸಹ ಇಂದಿರಾ ಗಾಂಧಿಯವರು ಹೇಳಿದ ದೊಡ್ಡ ಆರ್ಟಿಕಲ್ ಬಂದಿದೆ. ಆ ಆರ್ಟಿಕಲ್ ಮೇಲೆ ಸರಿ ಸುಳ್ಳು ತಪ್ಪು ಅಂತ ಏನು ಆ್ಯಕ್ಷನ್ ತೆಗಿಲಿಕ್ಕೆ ಆಗಿನ ಟೈಮಲ್ಲಿ ಅವರು ಹೋಗಲಿಲ್ಲ. ಕಟ್ಟಿಂಗ್ ಬೇಕಾದರೆ ನನ್ನ ಹತ್ರ ಇದೆ. ಆಗ ಬ್ಯಾನ್ ಮಾಡಿದ್ದೆ ಯಾಕೆ ಅವರು? ದಟ್ ಇಸ್ ದ ಮೇನ್ ರೀಸನ್. ನಮಗೀಗ ಪ್ರಶ್ನೆ ಅಂತ ಬ್ಯಾನ್ ಮಾಡಿದ್ದು ಯಾಕೆ? ಸುಮ್ಮನೆ ಬ್ಯಾನ್ ಮಾಡೋದಾ? RSSನ್ನು ಬ್ಯಾನ್ ಮಾಡಿದರು. ಗಾಂಧಿ ಹತ್ಯೆ ಆದ ನಂತರ 1947 ಸಹ ಬಹುಶಃ ಫ್ಯೂ ಮಂತ್ಸ್ ಆಫ್ಟರ್ ದ ಇಂಡಿಪೆಂಡೆನ್ಸ್ ಏನೋ ಬ್ಯಾನ್ ಮಾಡಿದ್ದಾರೆ. ಫ್ಯೂ ಮಂತ್ ಮಾಡಿದ್ದಾರೆ, ನನ್ನ ನಾಟ್ ವೆರಿ ಶ್ಯೂರ್. ಗಾಂಧಿ ಹತ್ಯೆ ಆದ ನಂತರ ಪುನಃ ಬ್ಯಾನ್ ಮಾಡ್ತಾರೆ. ಬ್ಯಾನ್ ಮಾಡಿದ ನಂತರ ಎಷ್ಟೋ ಸಾರಿ ಗೋಲ್ವಾಲ್ಕರ್ ಅವರೆಲ್ಲ ಲೆಟರ್ ಬರ್ತಾರೆ, ನೀವು ಬ್ಯಾನ್ ಮಾಡಿದ ರೀಸನ್ ಹೇಳಿ ಅಥವಾ ಪ್ರೂಫ್ ಕೊಡಿ, ನಾವೇನೋ ತಪ್ಪು ಮಾಡಿದ್ದೇವೆ ಅನ್ನೋಂಥ ಪ್ರೂಫ್ ಕೊಟ್ಟು ನೀವೇನೋ ಕೋರ್ಟ್ ಆಫ್ ಲಾ ಏನು ಆ್ಯಕ್ಷನ್ ತೆಗೀರಿ. ಅದನ್ನು ಅವ್ರಿಗೆ ಮಾಡಲಿಕ್ಕೆ ಆಗೋದಿಲ್ಲ. ನಿಮ್ಮಲ್ಲ ಕಾನ್ಸ್ಟಿಟ್ಯೂಷನ್ ಇಲ್ಲ, ಸಂಘದಲ್ಲಿ ಅದಿಲ್ಲ ಇದಿಲ್ಲ, ನೆಕ್ಸ್ಟು ಹೈರಾರ್ಕಿಯಲ್ಲಿ ಯಾರನ್ನು ಅಪಾಯಿಂಟ್ ಮಾಡುವಂಥ ಶಕ್ತಿ ಸರ್ಸಂಘ ಚಾಲಕರಿಗಿದೆ, ಅದು ಸರಿಯಲ್ಲ. ಈ ರೀತಿಯ ರೀಸನ್ಸ್ಗಳನ್ನ ಹೇಳಿದರೆ ವಿನಾ ಗಾಂಧಿ ಹತ್ಯೆಯಲ್ಲಿ ನೀವು ಭಾಗಿಯಾಗಿದ್ದೀರಂತ ಪ್ರೂವ್ ಮಾಡಲಿಕ್ಕೆ ಇನ್ನೂ ಸಾಗಲಿಲ್ಲ. ಸೊ ಎವ್ರಿ ಟೈಮ್ RSSನ್ನು ಎಷ್ಟು ಜನ ಬ್ಯಾನ್ ಮಾಡಿದ್ದಾರೆ, ಇಟ್ ವಾಸ್ ಫಾರ್ ಅ ಪೊಲಿಟಿಕಲ್ ರೀಸನ್. ಅವರಿಗಿರುವಂಥ ಪಬ್ಲಿಕ್ ಸಪೋರ್ಟು, ಅವರಿಗಿರುವಂಥ ಏನು ಅವರಿಗೆ ಜನರ ಮ್ಯಾಗ್ನೆಟಿಸಮ್ ಏನಿತ್ತು, ಜನ ಯಾವ ವಿಷಯದಲ್ಲಿ ಆಕರ್ಷಿತರಾಗಿದ್ರು, ಅದರಿಂದ ಪೊಲಿಟಿಕಲ್ ರೀಸನ್ಸ್ಗೆ ಯಾವುದು ಬ್ಯಾನ್ ಲಿಫ್ಟ್ ಮಾಡಿದ್ರಲ್ಲ, ಬ್ಯಾನ್ ಹಾಕಿದೆ ಪೊಲಿಟಿಕಲ್ ರೀಸನ್ಸ್. ಬ್ಯಾನ್ ಹಾಕಿದೆ ರಾಂಗ್, ಇಟ್ ಈಸ್ ಕರೆಕ್ಟಿಂಗ್ ಅ ರಾಂಗ್, ಯು ಆರ್ ರೈಟಿಂಗ್ ಅ ರಾಂಗ್. ಏನು ಬ್ಯಾನ್ ಮಾಡಿದ್ದಾರೆ ನೀವು ರೀಸನ್ ಕೊಡಿಯಲ್ಲ, ನೀವು ಯಾಕೆ ಬ್ಯಾನ್ ಮಾಡಿದ್ರ ಅಂತ. ಬ್ಯಾನ್ ಮಾಡಿದ ರೀಸನ್ ಇಲ್ಲ, ಬ್ಯಾನನ್ನು ತೆಗೆದು ಮತ್ತೇನು ಮಾಡಬೇಕು?
ಇಫ್ ಯು ಹ್ಯಾವ್ ಬ್ಯಾನ್ ಫಾರ್ ಅ ಕರೆಕ್ಟ್ ರೀಸನ್, ಈ ವಿಷಯಕ್ಕಾಗಿ ಬ್ಯಾನ್ ಮಾಡಿದ್ದೇವೆ, ಇಷ್ಟು ಪ್ರೂಫ್ ಉಂಟು, ನೀವು ದೇಶದ್ರೋಹ ಅದು ಇದು ಏನೆಲ್ಲ ಇದ್ರೆ ಒಂದು ವಿಷಯ. ನೀವು ಬ್ಯಾನ್ ಮಾಡಲಿಕ್ಕೆ ರೀಸನ್ ಇಲ್ಲದ ಕಾರಣ ಐ ಆಮ್ ಕ್ವಶನಿಂಗ್, ನೀವು ಬ್ಯಾನ್ ಮಾಡಿದ್ಯಾಕೆ ಇನ್ ದ ಫಸ್ಟ್ ಪ್ಲೇಸ್? 1966ರಲ್ಲಿ ಇಂದಿರಾ ಗಾಂಧಿ ಸರ್ಕಾರ ಸರ್ಕಾರಿ ನೌಕರರು RSS ಚಟುವಟಿಕೆಗಳಲ್ಲಿ ಭಾಗವಹಿಸುವಂತಿಲ್ಲ ಅಂತ ವಿಧಿಸಿದ್ದ ನಿಷೇಧವನ್ನು ಈಗ ಜುಲೈ 9ನೇ ತಾರೀಕು ಮೋದಿ ಸರ್ಕಾರ ವಾಪಸ್ ಪಡೆದಿದೆ. ಅದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ರವೀಂದ್ರ ರೇಷ್ಮೆ ಅವರು, ನೀವು ಹೇಗೆ ನೋಡ್ತೀರಿ? ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೂ ಮತ್ತು RSS ನಡುವಿನ ಸಂಬಂಧ ಸಮಸ್ಯಾತ್ಮಕವಾಗಿದೆ ಅನ್ನೋ ಸೂಚನೆ ಸಿಕ್ಕಿದ್ದು 2019ರಲ್ಲಿ ಅವರು 2ನೇ ಬಾರಿಗೆ ಪ್ರಚಂಡ ಬಹುಮತದಿಂದ ಗೆದ್ದು ಬಂದ್ರಲ್ಲ. ಓಕೆ. NDA ಸಂಸದೀಯ ಸಭೆಯಲ್ಲಿ ಪ್ರಪ್ರಥಮ ಸಭೆಯಲ್ಲಿ ಅವರು ಮಾತಾಡ್ತಾ ಒಂದು ವಿಷಾದ ವ್ಯಕ್ತಪಡಿಸಿದರು. 2014ಕ್ಕಿಂತ ಈ ಸಾರಿ ದೊಡ್ಡ ಬಹುಮತವನ್ನು ಕೊಟ್ಟಿದ್ದಾರೆ. ಈ ಜನಾದೇಶ ನಮಗೆ ಭಾಳ ದೊಡ್ಡ ಜನಾದೇಶ ಬಂದಿದೆ. ನನ್ನ ವಿಷಾದ ಏನು ಅಂತಂದರೆ, ಇಷ್ಟೆಲ್ಲ ಆದರೂ ನಾವು ಮುಸ್ಲಿಂ ಮತದಾರರ ಮನಸ್ಸು ಗೆಲ್ಲಕ್ಕೆ ಆಗಲಿಲ್ವಲ್ಲ. ಅದರಿಂದಾಗಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ಗೆ ಒಂದು 3ನೇ ಘೋಷಣೆಯನ್ನು ಸೇರಿಸ್ತಾ ಇದ್ದೀನಿ, ಸಬ್ಕಾ ವಿಶ್ವಾಸ್ ಅಂತ. ನಾವು ಮುಸ್ಲಿಮರ ಮತದಾರರ ಮನಸ್ಸು ಗೆಲ್ಲಬೇಕು, ಸ್ನೇಹ ಹತ್ರ ಮಾಡಬೇಕು ಅಂತ ಹೇಳಿದರು. ಅದಾದ ನಂತರ ತೀರಾ ಇತ್ತೀಚೆಗೆ 2022ರಲ್ಲಿ ಹೈದರಾಬಾದ್ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಈ ದೇಶದ ಮುಸಲ್ಮಾನರ ಪೈಕಿ 85% ಪಸ್ಮಂದ ಮುಸ್ಲಿಮರು, ಅವ್ರನ್ನ ಬಿಟ್ಟು ನಾವು ಬಲಿಷ್ಠ ಭಾರತ ಕಟ್ಟಲಿಕ್ಕಾಗಲ್ಲ ಅಂತ ಹೇಳಿದರು. ಅದನ್ನು ಪುನರುಚ್ಚಾರ ಮಾಡಿದರು. ದಿಲ್ಲಿಯಲ್ಲಿ ನಡೆದ ಮತ್ತೊಂದು ಸಭೆಯಲ್ಲಿ ಕೂಡ ಪುನರುಚ್ಚಾರ ಮಾಡಿದರು. ಆಗ ಅವರ ಪಕ್ಷದ ಸಹೋದ್ಯೋಗಿಗಳಿಂದಾಗಲಿ ಅಥವಾ RSS ನಾಯಕರುಗಳಿಂದಾಗಲಿ ಒಂದು ಪ್ರತಿಸ್ಪಂದನೆ ಬರಲೇ ಇಲ್ಲ. ಈ ಸಬ್ಕಾ ವಿಶ್ವಾಸ ಅನ್ನೋ ಘೋಷಣೆ ಯಾರೂ ಬಳಸ್ತಾನೆ ಇರಲಿಲ್ಲ. ಅಷ್ಟೇ ಅಲ್ಲ, ಪಸ್ಮಂದ ಮುಸ್ಲಿಮರ ಬಗ್ಗೆ ಅವರು ಪದೇ ನೆನಪಿಸಿದ್ರು ಕೂಡ ಯಾರೂ ಪ್ರತಿಸ್ಪಂದನೆ ಸಿಗಲಿಲ್ಲ. ಆದರೆ ಯಾವಾಗ ಲೋಕಸಭಾ ಚುನಾವಣೆ ಮತದಾನ ಶುರುವಾಯಿತು, 3ನೇ ಹಂತದ ಮತದಾನದ ನಂತರ ಅದೆಲ್ಲ ಮೋದಿಯವರಿಗೆ ಅನಿಸಿರ್ಬೇಕು, ನಾನು ಹುಲಿ ಸವಾರಿ ಮಾಡ್ತಾ ಇದ್ದೇನೆ, RSS ಕಾರ್ಯಕರ್ತರು ಬೇರು ಮಟ್ಟದಲ್ಲಿ ಏನೋ ಸಬಟೇಜ್ ಮಾಡ್ತಾರೆ ಅಂತ ಅನಿಸಿರ್ಬೋದು, ಅಥವಾ ನಿರೀಕ್ಷಿತ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂತ ಅನಿಸಿರ್ಬೋದು. ಅದುವರೆಗೂ ಆಕರ್ಷಕವಾಗಿದ್ದ ಮೋದಿಯವರ ಮಾತುಗಾರಿಕೆ ಇದ್ದಕ್ಕಿದ್ದಂತೆ ಕರ್ಕಶ ಆಗೋಕ್ಕೆ ಶುರುವಾಗ್ಬಿಡ್ತು. ಯಾವಾಗ ಮಂಗಲಸೂತ್ರ ಗುಸಲ್ಕೋರದ್ದು ಮಾತಾಡೋಕ್ಕೆ ಶುರು ಮಾಡಿಬಿಟ್ರು. ಏನೋ ತಾವು ಒಲ್ಲದ ಮನಸ್ಸಿನಿಂದ ಮುಸ್ಲಿಂ ವಿರೋಧಿ ರಾಗವನ್ನು ಶುರು ಮಾಡಿಬಿಟ್ರು. ಆವಾಗಲೇ ಅನಿಸ್ಬಿಡ್ತು ಭಾಳ ಸಮಸ್ಯಾತ್ಮಕವಾಗಿದೆ. ಅದೆಲ್ಲ ಮುಗಿದ ಮೇಲೆ ಫಲಿತಾಂಶ ಬಂತು. ಫಲಿತಾಂಶ ಬಂದಾಕ್ಷಣವೇ ಇದು ಹೊರಗೆ ಬಂದ್ಬಿಡ್ತು, ಹೊರಗಡೆ ಸ್ಫೋಟ ಆಗಿಬಿಡ್ತು. ಇದಕ್ಕಿಂತ ಅಹಂಕಾರ ಅನ್ನೋ ಮಾತುಗಳು RSS ನಾಯಕರ ಕಡೆಯಿಂದ, RSS ಮುಖವಾಣಿ ಆಗಿರೋ ಆ ಪತ್ರಿಕೆಯಲ್ಲೂ ಕೂಡ ಆ ಥರದ ಒಂದು ಸಂಪಾದಕೀಯ ಬರಹಗಳು ಬಂದವು. ಆಗ ಅನ್ನಿಸ್ತು ಮೋದಿಯವರು ಎಲ್ಲೋ ಒಂದು ಕಡೆ, ಯಾಕಂದರೆ ನಾವು RSSನವ್ರು ಕೂಡ ಒಂದು ಅರ್ಥ ಮಾಡ್ಕೊಂಡಿಲ್ಲ. ಮೋದಿಯವರು ಪ್ರಧಾನಮಂತ್ರಿ ಹುದ್ದೆಗೆ ನೇರವಾಗಿ RSS ಶಾಖದಿಂದ ಬಂದಿಲ್ಲ. 13 ವರ್ಷಗಳ ಕಾಲ ಗುಜರಾತ್ ಮುಖ್ಯಮಂತ್ರಿ ಅನ್ನೋ ಒಂದು ಸಾರ್ವಜನಿಕ ಹುದ್ದೆಯಲ್ಲಿ ಅನುಭವ ಪಡ್ಕೊಂಬಿಟ್ಟು ಈ ಹುದ್ದೆಗೆ ಬಂದರು. ನೀವು ಸಾರ್ವಜನಿಕ ಹುದ್ದೆಯಲ್ಲಿ ಗುಜರಾತ್ ಮುಖ್ಯಮಂತ್ರಿ ಸ್ಥಾನ ನಿಮ್ಮ ಪೂರ್ವಾಶ್ರಮದ ನಂಬಿಕೆಗಳು, ಸೈದ್ಧಾಂತಿಕ ನಿಷ್ಠಗಳು ಏನೇ ಇರಲಿ, ಆ ಸಂವಿಧಾನಾತ್ಮಕ ಹುದ್ದೆಯಲ್ಲಿದ್ದಾಗ ಆ ಸಂವಿಧಾನದ ಆದರ್ಶಗಳನ್ನು ತಾನೇ ಮೈಗೂಡಿಸ್ಕೊಳ್ಬೇಕಾಗುತ್ತೆ. ಅದು ವಿಶೇಷವಾಗಿ ನರೇಂದ್ರ ಮೋದಿಯವ್ರ ವಿಚಾರದಲ್ಲಂತೂ ಅವರು ಮುಖ್ಯಮಂತ್ರಿ ಆದ 4 ತಿಂಗಳಲ್ಲೇ ಗುಜರಾತ್ನಲ್ಲಿ ಗೋಧ್ರಾ ಮತ್ತು ಗೋಧ್ರೋತ್ತರ ದಂಗೆ ಏನಿತ್ತು, ಅವ್ರ ವ್ಯಕ್ತಿತ್ವನೇ ಬದಲಿಸ್ಬಿಡ್ತು. ಅಪಾರವಾದ ನೋವು ಅನುಭವಿಸಿದ್ದಾರೆ, ಆಂತರಿಕ ತಳಮಳವನ್ನು ಅನುಭವಿಸಿದ್ದಾರೆ. ಅದಾದ ನಂತರವೇ ಅವರು ವಿಕಾಸ ಅನ್ನೋ ಅಜೆಂಡಾಕ್ಕೆ ಬಂದರು, ಡೆವಲಪ್ಮೆಂಟ್ ಅಜೆಂಡಾ ಬಂದುಬಿಟ್ರು, ವೈಬ್ರೆಂಟ್ ಗುಜರಾತ್ ಅಂತ ಶುರು ಮಾಡಿಕೊಂಡ್ರು. 2014ರಲ್ಲಿ ಮತ ಕೇಳುವುದಾಗಲೂ ಅಷ್ಟೇ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಲೇ ಹೇಳ್ತಾ ಬಂದರೆ ಹೊರತು, ಕಳೆದ 10 ವರ್ಷದಲ್ಲಿ ಅಪ್ಪಿತಪ್ಪಿನ ಅವ್ರ ಬಾಯಲ್ಲಿ ಹಿಂದುತ್ವ ಅನ್ನೋ ಶಬ್ದ ಬರ್ತಿರಲಿಲ್ಲ ಅವ್ರ ಸಾರ್ವಜನಿಕ ಭಾಷಣಗಳಲ್ಲಿ. ಯಾವತ್ತು ಹೆಗ್ಡೆವಾರ್, ಗೋಳ್ವಲ್ಕರ್, ಸಾವರ್ಕರ್ ಹೆಸರು ಬರ್ತಾ ಇರಲಿಲ್ಲ. ಮಾತೆತ್ತರೆ ಗಾಂಧಿ, ಪಟೇಲ್, ಅಂಬೇಡ್ಕರ್, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಶುರುವಾದಾಗಲೇ ಅನಿಸ್ತಾ ಇತ್ತು ಮೋದಿಯವ್ರಿಗೊಂದು ಧರ್ಮ ಸಂಕಟ ಕಾಡ್ತಾ ಇದೆ. ಅವ್ರ ಪೂರ್ವಾಶ್ರಮದ ಸೈದ್ಧಾಂತಿಕ ನಂಬಿಕೆಗಳು, ನಿಷ್ಠೆಗಳು ಏನೇ ಇದ್ರೂ ಕೂಡ ಸಂವಿಧಾನಾತ್ಮಕ ಹುದ್ದೆಯಲ್ಲಿ ತಾನು ದೇಶದ ಎಲ್ಲ ಜಾತಿ ಜನಾಂಗ ಧರ್ಮಗಳಿಗೂ ತಾನು ಪ್ರಧಾನಮಂತ್ರಿ ಅನ್ನೋದು ಅವ್ರಿಗೆ ಕಾಡ್ತಾ ಇತ್ತು. ಆಮೇಲೆ ಅವ್ರು ಮೊಟ್ಟ ಮೊದಲ ಸ್ವಾತಂತ್ರ್ಯೋತ್ತರ ಭಾಷಣ ಕೆಂಪುಕೋಟೆಯಿಂದ ಮಾಡಿದ ಭಾಷಣದಲ್ಲಿ ಏನು ಹೇಳಿದ್ರು, ವಿವೇಕಾನಂದರನ್ನು ಕೋಟ್ ಮಾಡಿಬಿಟ್ಟು ದೇವಾಲಯಕ್ಕಿಂತ ಶೌಚಾಲಯ ಮುಖ್ಯ ಅಂತ ಹೇಳಿಬಿಟ್ಟು, ಅದೇ ವರ್ಷದ ಗಾಂಧಿ ಜಯಂತಿ ದಿವಸ ಗಾಂಧೀಜಿಯವ್ರ 40ನೇ ಒಂದು ಲಾಂಛನವಾಗಿ ಬಳಸಿಬಿಟ್ಟು ಸ್ವಚ್ಛ ಭಾರತ್ 11 ಕೋಟಿ ಟಾಯ್ಲೆಟ್ ಕಟ್ಸೋಕ್ಕೆ ಶುರು ಮಾಡಿಬಿಟ್ರು. ಆ ದೇವಾಲಯ ನಿರ್ಮಾಣದ ಬಗ್ಗೆ ಅವಸರ ಮಾಡಲೇ ಇಲ್ಲ, ಸುಪ್ರೀಂ ಕೋರ್ಟ್ ತೀರ್ಪು ಬರಲಿ ಅಂತಂದು. ಆ ಸುಪ್ರೀಂ ಕೋರ್ಟ್ ತೀರ್ಪು ಬರೋ ದಿವಸ ಕೂಡ ಒಂಥರ ಅಗೋಚರದ ವಾರ್ನಿಂಗ್ ಕೊಟ್ಟಿದ್ರು, ಎಲ್ಲೂ ನೀವು ಸೆಲೆಬ್ರೇಷನ್ ಮಾಡಿಕೊಡೋದು, ವಿಜಯೋತ್ಸವ ಆಚರಿಸ್ಕೊಡೋದು ಅಂತಂದ್ಬಿಟ್ಟು. ಅಷ್ಟರ ಮಟ್ಟಿಗೆ ಒಂದು ಅಂತರವನ್ನು ಸುರಕ್ಷಿತ ಅಂತರವನ್ನು ಕಾಪಾಡ್ಕೊಳ್ತಾನೆ ಬಂದರು. ಆದರೆ ರಾಹುಲ್ ಗಾಂಧಿ ಯಾವಾಗ ಪದೇ RSSನೇ ಅಟ್ಯಾಕ್ ಮಾಡ್ತಾಯಿದ್ರು. ಅವಾಗ ನಮ್ಮಂಥವ್ರ ನಿಲುವೇನಿತ್ತು ಅಂದರೆ, ರಾಹುಲ್ ಗಾಂಧಿಗೆ ಪ್ರತಿಸ್ಪರ್ಧಿ ಆಗಿರೋದು ಭಾರತೀಯ ಜನತಾ ಪಕ್ಷ ಮತ್ತು ಮೋದಿ ಹೊರತು RSS ಅಲ್ಲ ಅಂತ ಇದ್ವಿ. ಆದರೆ ಇವತ್ತು ಮೋದಿಯವ್ರ ಸರ್ಕಾರದ ಆದೇಶ ನೋಡಿದಾಗ ರಾಹುಲ್ ಗಾಂಧಿ ಮಾಡ್ತಾ ಇದ್ದ ವಾಗ್ದಾಳಿ ಮತ್ತು ಟೀಕೆ ಟಿಪ್ಪಣಿಗೆ ಇವತ್ತು ಸಮರ್ಥನೆ ಸಿಕ್ಕಂಗಾಗ್ಬಿಟ್ಟಿದೆ. ಅವ್ರು ನಿಜವಾದ ಮೋದಿ ಸರ್ಕಾರ ಸರ್ಕಾರಿ ನೌಕರ RSS ಶಾಖೆಗೆ ಹೋಗಕ್ಕೆ ಶುರು ಮಾಡಿದ್ರೆ ಏನಾಗುತ್ತೆ RSS? ಖಂಡಿತವಾಗೂ ಪ್ರಶಾಂತ್ ಅವರು ಎತ್ತಿದ ಆಕ್ಷೇಪ ಇದೆ ಅಲ್ಲ, ಆ ಸಂದೇಹ ಏನಿದೆ ನಿಜವಾಗ್ಲೂ ಕೂಡ
ನಾಳೆ ಒಬ್ಬೊಬ್ಬರು ಒಂದೊಂದು ಸಂಘಟನೆ ಸೇರ್ಕೊಂಡ್ಬಿಟ್ರೆ, ಜಮಾತೆ ಇಸ್ಲಾಂ ಒಂದಿಷ್ಟು ಜನ ಹೋಗೋದು, RSS ಒಂದಿಷ್ಟು ಜನ ಹೋಗೋದು, ಹೀಗೆ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಅವರು ಯಾರಿಗೆ ನಿಷ್ಠರಾಗಿರ್ತಾರೆ? ನಾವು ಒಂದು ನೆನಪಿಡ್ಬೇಕು, ಸಂವಿಧಾನ ಸಭೆಯಲ್ಲಿ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಸದಸ್ಯರಾಗಿದ್ದರು. ಅಷ್ಟೇ ಅಲ್ಲ, ನೆಹರು ಅವರ ಪ್ರಪ್ರಥಮ 14 ಜನರ ಮಂತ್ರಿಮಂಡಲದಲ್ಲಿ ಅವ್ರು ಮಂತ್ರಿನೂ ಆಗಿದ್ದರು. ಮುಂದೆ ಅವ್ರು ಬಿಟ್ಟು ಹೋಗಿದ್ದು ಕಾಶ್ಮೀರಕ್ಕೆ ಆರ್ಟಿಕಲ್ 370 ಬಂದಾಗ ಅವ್ರು ಬಿಟ್ಟು ಹೋದರು, ಭಿನ್ನಾಭಿಪ್ರಾಯ ಬಂದುಬಿಟ್ಟು. ಅವತ್ತು ಎಲ್ಲರೂ ಒಂದಾಗಿದ್ದರು. ಆದರೆ ಈ ಸಮಸ್ಯಾತ್ಮಕ ಸಂಬಂಧ ಏನಿದೆ, ಒಂದು ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವ ಒಂದು ರಾಜಕೀಯ ಪಕ್ಷದ ನಾಯಕ ಮತ್ತು RSS ನಾಯಕರು ಯಾರಿದ್ದಾರೆ, ಇದು ಮುಂದುವರಿತಾನೆ ಇತ್ತು. ಆದರೆ ಮೋದಿಯವರಿಗೆ ಎಲ್ಲ ಒಂದು ಕಡೆ ರಾಜಕೀಯ ಅಭದ್ರತೆ ಕಾಡಲಿಕ್ಕೆ ಶುರುವಾಗ್ಬಿಟ್ಟಿದೆ ಅಂತ ಕಾಣುತ್ತೆ ಈ ಚುನಾವಣಾ ಫಲಿತಾಂಶದ ನಂತರ. ಆಮೇಲೆ ಈ ಮೊನ್ನೆ ಕಳೆದ ವಾರ ಆ ಕನ್ವರ್ ಯಾತ್ರೆಗೆ ಸಂಬಂಧಪಟ್ಟಂತೆ ಉತ್ತರ ಪ್ರದೇಶ ಸರ್ಕಾರದ ಆದೇಶವನ್ನು ಮಿತ್ರ ಪಕ್ಷದ ಮಂತ್ರಿನೇ ಟೀಕಿಸ್ಬಿಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಸ್ಟೇ ಚೌಧರಿ ಚರಣ್ ಸಿಂಗ್ ಅವರ ಪುತ್ರ ಈ ಕ್ಯಾಬಿನೆಟ್ ಸಚಿವರಾಗಿದ್ದಾರೆ, ಅವರೇ ಟೀಕಿಸಿದ್ದಾರೆ. JDU ಕೂಡ ಅದಕ್ಕೆ ವಿರುದ್ಧವಾದ ನಿಲುವು ತಾಳಿದೆ. ಯಾಕೋ ಮೋದಿಯವರ NDA ಸರ್ಕಾರ, ಈ ಸಲದ ಸರ್ಕಾರ ಒಂದಾದ್ಮೇಲೆ ಒಂದು ವಿವಾದವನ್ನು ತಾನೇ ಆಹ್ವಾನಿಸ್ಕೊಳ್ತಾ ಇದೆ ಅಂತ. ಅದು ನಾಳೆ ಪಾರ್ಲಿಮೆಂಟ್ ಬಜೆಟ್ ಸೆಷನ್ ಶುರು ಆಗೋದಿದೆ. ಇವತ್ತೇ ಯಾಕೆ ಈ ಆದೇಶವನ್ನು ಹೊರಡಿಸಬೇಕಾಗಿತ್ತು? ಇವತ್ತಿಂದಲ್ಲ, ಇದು ಆದೇಶ ಹೊರಟಿದ್ದು 9ನೇ ತಾರೀಕು. ಚರ್ಚೆ ಬರ್ತಾ ಇರೋದು ಈಗ ಈ ಅಂತರಂಗದ ತುಮಲ ಬಹಿರಂಗಕ್ಕೆ ಬರ್ತಾ ಇದೆ ಅಂತ ಕಾಣುತ್ತೆ. ಮೋದಿ ಅವರಿಗೆ ರಾಜಕೀಯವಾಗಿ ಕೂಡ ಒಂದು ಅಭದ್ರತೆ ಭಾವನೆಯನ್ನು ಮೂಡಿಸ್ತಾ ಇದೆ ಅಂತ ಕಾಣುತ್ತೆ. ಮಹೇಶ್ ಚಂದ್ರ ಗುರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ ಮೈಸೂರಿನಿಂದ. ಗುರುಗಳೇ, ಹೇಗೆ ನೋಡ್ತೀರಿ ಆದೇಶನ? ಇದು ಅತ್ಯಂತ ಸಂವಿಧಾನ ವಿರೋಧಿ ಅಪ್ರಜಾಸತ್ತಾತ್ಮಕ ಆದೇಶ. ಇದು ಇಂಥ ಆದೇಶ ಈ ಸಂದರ್ಭದಲ್ಲಿ ಬರ್ತಕ್ಕಂತ ಅವಶ್ಯಕತೆ. RSS ನಿಲುವು ಏನು, ಸಾಮಾಜಿಕ ನ್ಯಾಯದ ವಿಚಾರದಲ್ಲಿ ಅವರ ಕೊಡುಗೆ ಏನು, ಈ ದೇಶದ ಸಮಸ್ತ ಬಹುಜನರ ಉದ್ಧಾರದ ಬಗ್ಗೆ ಅವರ ಕಾರ್ಯಕ್ರಮಗಳು ಅಂತ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. RSS ಈಸ್ ಫಾರ್ ಹಿಂದುತ್ವ, RSS ಈಸ್ ಫಾರ್ ವಾಟ್ ಯು ಕಾಲ್ ಅನ್ಕಾನ್ಸ್ಟಿಟ್ಯೂಷನಲ್ ಡೆಮಾಕ್ರಸಿ. ಹಾಗಾಗಿ ಇವತ್ತು ಕೇಂದ್ರ ಸರ್ಕಾರ RSSಗೆ ಸರ್ಕಾರಿ ನೌಕರು ಸೇರ್ಕೋಬಹುದು, ಯಾರು ಬೇಕಾದ್ರೂ RSS ನಲ್ಲಿ ಇರ್ಬೋದು. ಇದು ಒಳ್ಳೆ ನಿಲುವು ಅಲ್ಲ, ಒಳ್ಳೆ ತೀರ್ಮಾನ ಅಲ್ಲ. ಇದನ್ನ ಇಡೀ ದೇಶದ ಸಮಸ್ತ ಧರ್ಮ ನಿರಪೇಕ್ಷತೆಯನ್ನ ಬೆಂಬಲಿಸ್ತಕ್ಕಂಥ ಜನ ವಿರೋಧ ಮಾಡಲೇಬೇಕು. ವಿರೋಧಕ್ಕಾಗಿ ವಿರೋಧ ಅಲ್ಲ, ಇದು ಸೈದ್ಧಾಂತಿಕ ವಿರೋಧ, ಸಾಂವಿಧಾನಿಕ ವಿರೋಧ, ಪ್ರಜಾಸತ್ತಾತ್ಮಕ ವಿರೋಧ ಮತ್ತು ಜನಸತ್ತಾತ್ಮಕ ವಿರೋಧ ಮತ್ತು ಜನ ವಿರೋಧಿ ತೀರ್ಮಾನದ ವಿರುದ್ಧ ನಮ್ಮ ವಿರೋಧ ಇದೆ. ಇದು RSS ಹಿಂದುತ್ವದ ಪರವಾಗಿದೆ ಅನ್ನುವ ಕಾರಣಕ್ಕಾಗಿ ನೀವು ಸರ್ಕಾರಿ ನೌಕರರ ಭಾಗವಹಿಸುವಿಕೆಯನ್ನು ವಿರೋಧಿಸ್ತಾ ಇದ್ದೀರಾ, ಅಥವಾ ಬಿಜೆಪಿ ಜೊತೆಗೆ ಅಲೈನ್ ಆಗಿ ನೋಡಲಾಗುತ್ತೆ ಅನ್ನುವ ಕಾರಣಕ್ಕ? ಯಾಕಂದ್ರೆ ಸರ್ಕಾರಿ ನೌಕರರು ರಾಜಕೀಯ ಚಟುವಟಿಕೆಗಳಲ್ಲಿ ಇರಬಾರದು ಅಂತ ಸ್ಪಷ್ಟವಾಗಿ ನಿಯಮ ಹೇಳುತ್ತೆ. ಹಿಂದುತ್ವಕ್ಕೆ ಬದ್ಧವಾಗಿರ್ತಕ್ಕಂಥ RSS ಸಂಘಟನೆ ಜೊತೆಗೆ ಯಾವುದೇ ಸರ್ಕಾರಿ ನೌಕರು ಭಾಗಿಯಾಗಬಾರ್ದು, ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ. ಇದು ನಮ್ಮ ಖಚಿತವಾದ ನಿಲುವು ಅಜಿತ್ ಅವರೇ. ಹಾಗಾಗಿ ಹಿಂದುತ್ವವಾದಿ ರಾಜಕಾರಣ ಬೇಡ, ಬಂಧುತ್ವದ ರಾಜಕಾರಣ ಬೇಕು, ಬಹುತ್ವವಾದಿ ರಾಜಕಾರಣ ಬೇಕು, ಸಂವಿಧಾನ ಪರವಾದಂಥ ರಾಜಕಾರಣ ಬೇಕು. ಇದು ಯಾಕೋ ಒಂದಾದ್ಮೇಲೆ ಒಂದು ತಪ್ಪು ಮಾಡ್ತಾ ಇದ್ದಾರೆ. ಬಹುಶಃ ಮುಂದಿನ ಮಹಾ ಚುನಾವಣೆಯಲ್ಲಿ ಮೋದಿ ಅವರನ್ನ ಇಡೀ ದೇಶದ ಜನ ತಿರಸ್ಕರಿಸಿದ ಮೂಲಕ ಈ ಅಪ್ರಜಾಸತ್ತಾತ್ಮಕ ನಿಲುವಿಗೆ ಸರಿಯಾದ ಉತ್ತರ ಕೊಡ್ತಾರೆ ಭಾರತೀಯರು. ಸರ್ಕಾರಿ ನೌಕರರು ಹೇಳಿ ಸರ್, ಹೋದ ವಿಧಾನಸಭಾ ಚುನಾವಣೆ ಪ್ರಚಾರದಲ್ಲಿ ಭಾಗವಹಿಸಿದ್ದು ನೋಡಿದೀವಿ ನಾವು. ಯಾರಿಗೆ ಓಟ್ ಹಾಕಬೇಕು ಅಂತ ಬಹಿರಂಗವಾಗಿ ಹೇಳಿಕೆಗಳನ್ನು ಬಿಡುಗಡೆ ಮಾಡಿದ್ ನೋಡಿದೀವಿ. ಸರ್ಕಾರಿ ನೌಕರರು ಯಾರು ಅಂತ ಗೊತ್ತಾಗಿದೆ ನಿಮಗೆ? ಯಾವ ವಿಧಾನಸಭಾ ಚುನಾವಣೆ, ಯಾವ ಕ್ಷೇತ್ರ ಮತ್ತು ಯಾವ ಅಭ್ಯರ್ಥಿ ಅನ್ನೋದು ಕೂಡ ಗೊತ್ತಾಗಿರ್ಬೇಕು. ಗೊತ್ತಿದೆ ಅಲ್ವಾ? ಅದು ಸಂವಿಧಾನಾತ್ಮಕವೋ? ಗೊತ್ತಿದೆ, ಖಂಡಿತ ಗೊತ್ತಿದೆ. ಅದು ಪ್ರಜಾಸತ್ತಾತ್ಮಕವೋ? ನೋಡಿ, ಸೆಕ್ಯುಲರಿಸಂ ಉಳಿಸಕ್ಕೋಸ್ಕರ, ಸಂವಿಧಾನ ಉಳಿಸಕ್ಕೋಸ್ಕರ ಬಿಜೆಪಿ ಸೋಲಿಸಿ, ಹಿಂದುತ್ವವಾದಿಗಳನ್ನ ಸೋಲಿಸಿ ಅಂತ ಕೊಟ್ಟಂತ ಕರೆಗೆಲ್ಲ ಅತ್ಯಂತ ಸಮಯೋಚಿತ, ದಿಟ್ಟವಾದಂತಹ, ಪ್ರಾಯೋಗಿಕವಾಗಿ ಉತ್ತಮ ನಿರ್ಧಾರ ಅದು. ಸರ್ಕಾರಿ ನೌಕರಿ ರಾಜೀನಾಮೆ ಕೊಟ್ಟು ಹೋಗ್ರಿ. ನಿಮಗೆ ಬೇಕಾದ ರಾಜಕೀಯ ಪಕ್ಷ ಸೇರ್ಕೊಳ್ಳಿ, ನಿಮಗೆ ಬೇಕಾದ ಸೈದ್ಧಾಂತಿಕ ಪಕ್ಷ ಸೇರ್ಕೊಳ್ಳಿ, ನಿಮಗೆ ಬೇಕಾದ ಕರೆಗಳನ್ನು ಕೊಟ್ಕೊಳ್ಳಿ. ಸರ್ಕಾರಿ ಸಂಬಳ ತಗೊಳ್ಳುವಾಗದನ್ನ ಮಾಡಬೇಡಿ ಅಂತ ತಾವು ಹೇಳೋದು 100% ಸತ್ಯ. ನಾನು ಪ್ರೊಫೆಸರ್ ಆಗಿ ರಿಟೈರ್ ಆಗಿ 5 ವರ್ಷ ಆಯಿತು. ಆದರೆ ಪ್ರಾಧ್ಯಾಪಕ ಹುದ್ದೆಯಲ್ಲಿ ಇರುವ ತನಕ ಯಾವುದೇ ರಾಜಕೀಯ ಪಕ್ಷನ ಬೆಂಬಲಿಸಲಿಲ್ಲ, ಯಾವುದೇ ಸಂವಿಧಾನ ವಿರೋಧ ನಿಲುವನ್ನ ನಾವು ತೆಗೆದುಕೊಳ್ಳಿಲ್ಲ. ನಿವೃತ್ತಿ ಆದ್ಮೇಲೆ ನಮ್ಗೊಂದು ಸಿದ್ಧಾಂತ ಬೇಕು, ನಮ್ಗೆ ಸಂವಿಧಾನ ಬೇಕು, ಆ ಪ್ರಕಾರ ಹೋರಾಟ ಮಾಡಿದ್ದೀವಿ. ಅದು ನಮ್ಮ ಹೆಮ್ಮೆ. ಅದು ವಿ ಆರ್ ನಾಟ್ ಸ್ಲೇವ್ಸ್ ಆಫ್ ಹಿಂದೂಯಿಸಮ್, ಅದು ನಮ್ಮ ಹೆಮ್ಮೆ. ಅದು
ಮಹೇಶ್ ಆದ್ರೆ ಚಂದ್ರ ಗುರುಗಳೇ. ಸರ್ವಿಸ್ ಇದ್ದಾಗ ಯಾರ ಪರ ವಹಿಸ್ತಿಲ್ಲ, ಅದ್ರ ಅವಶ್ಯಕತೆ ಇರ್ಲಿಲ್ಲ. ಮಹೇಶ್ ಹೇಳಿ ಚಂದ್ರ ಸರ್. ಗುರುಗಳೇ, ಹೇಳಿ, ತಾವು ಅಂದ್ರೆ ಮಹೇಶ್ ಚಂದ್ರ ಗುರು ಅಂತ ಹೇಳ್ತಿಲ್ಲ ನಾನು. ಹೇಳಿ ಸರ್. ತಮಗೆ ಗೊತ್ತು, ಸರ್ಕಾರಿ ನೌಕರಿಯಲ್ಲಿದ್ದಾಗ ಸಂಬಳ ತೆಗೆದುಕೊಳ್ತಾ ಇದ್ದಾಗ ರಾಜಕೀಯ ನಿಲುವುಗಳನ್ನು ಯಾರ್ಯಾರು ತಗೊಂಡ್ರು ಅನ್ನೋದು ಗೊತ್ತು ನಿಮಗೆ, ಹಾ, ಗೊತ್ತಲ್ವಾ? ನಾನು ಬೇರೆಯವ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳಕ್ ಹೋಗಲ್ಲ, ನನ್ನ ಬಗ್ಗೆ ನಾನು ಮಾತಾಡ್ತೀನಿ. ನಾನು ನನ್ನ ಬಗ್ಗೆ ಮಾತಾಡ್ತೀನಿ. ಈಗ ನೀವು ಸರ್ಕಾರಿ ಚರ್ಚೆಗೆ ಬಂದು ಕೆಲ್ಸ ಕೂತ್ಕೊಂಡಿರೋದು ನಿಂತ್ಕೊಂಡು ಬೇರೆಯವ್ರ ಬಗ್ಗೆ ತಲೆ ಯಾವುದೇ ಕೆಡಿಸ್ಕೊಳ್ತಾ ಇರೋದಕ್ಕೆ. ಪಕ್ಷದ ಮಹೇಶ್ ಚಂದ್ರ ಗುರುಗಳೇ, ಬೇರೆ ಸರ್ಕಾರಿ ನೌಕರರಪ್ಪ, RSS ಗಾರು ಸೇರ್ಕತ್ತಾರೆ, ಜಮಾತ್ ಹೇಳಿ. ಇಸ್ಲಾಂ ಗಾರು ಸೇರ್ಕತ್ತಾರೆ, ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ ಅನ್ಲಿಲ್ಲ ನೀವು? ಇಲ್ಲ, ಅವರು RSSಗೂ ಹೋಗೋದ್ ಬೇಡ, ಜಮಾತೆ ಇಸ್ಲಾಮಿಗೂ ಹೋಗೋದ್ ಬೇಡ, ಅಸಾದುದ್ದೀನ್ ಓವೈಸಿ ಅವ್ರನ್ನ ಅನುಸರಿಸೋದು ಬೇಡ. ಅವ್ರು ಇವತ್ತು ಸಂವಿಧಾನಕ್ಕೆ ಇಷ್ಟಾಗಿ ಕೆಲಸ ಮಾಡಬೇಕು, ಅದೇ ನಮ್ಮ ಮಂಡನೆ. ಅದನ್ನೇ ನಾನು ಹೇಳ್ತಾ ಇರೋದು, ಅದನ್ನೇ ನಾನು ಹೇಳ್ತಾ ಇರೋದು. ಚುನಾವಣೆಯಲ್ಲಿ ತಾವು ತಮ್ಮ ಜೊತೆಗೆ ಬಂದಂತಹ ಸರ್ಕಾರಿ ನೌಕರರಿಗೆ ಇದೇ ಮಾತನ್ನು ಹೇಳಬೇಕಾಗಿತ್ತು ಅಂತ. ನನ್ನ ಜೊತೆಗೆ ಯಾವ ಸರ್ಕಾರಿ ನೌಕರರು ಬರಲಿಲ್ಲ, ದಯವಿಟ್ಟು ತಪ್ಪಿಕಬೇಡಿ. ನಾವು ನೇರವಾಗಿ, ನಿಷ್ಠುರವಾಗಿ, ವಸ್ತುನಿಷ್ಠವಾಗಿ ವೋಟ್ ಫಾರ್ ಕಾಂಗ್ರೆಸ್, ವೋಟ್ ಫಾರ್ ಸೆಕ್ಯುಲರ್ ಪಾರ್ಟಿ, ರಿಜೆಕ್ಟ್ ಹಿಂದೂ ಫಂಡಮೆಂಟಲಿಸ್ಟ್ ಅಂತ ನೇರವಾಗಿ ಕರೆ ಕೊಟ್ಟಿದ್ದೀವಿ ಸ್ವಾಮಿ. ಅದ್ರ ಬಗ್ಗೆ ನಮ್ಗೆ ಅಭಿಮಾನ ಇದೆ, ನಮ್ಗೆ ಅಭಿಮಾನ ಇದೆ. ವಿ ಆರ್ ಪ್ರೌಡ್ ಆಫ್ ಬೀಯಿಂಗ್ ಟ್ರೂ ಇಂಡಿಯನ್ಸ್, ಇಂಡಿಯನ್ ನ್ಯಾಷನಲಿಸ್ಟ್ ಅಂಡ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ನಾವು ಸಿನ್ಸಿಯರ್ ಆಗಿದ್ದೀವಿ ಸ್ವಾಮಿ. ಇವತ್ತು ಸಂವಿಧಾನದ ಗೆಲುವು ಇದು, ಮೋದಿ ಅವ್ರ ಗೆಲುವಲ್ಲ ಇದು. ತಾವು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ವಿಕ್ಟರಿ ಆಫ್ ದಿ ಕಾನ್ಸ್ಟಿಟ್ಯೂಷನ್, ವಿಕ್ಟರಿ ಆಫ್ ಸೆಕ್ಯುಲರಿಸಮ್, ವಿಕ್ಟರಿ ಆಫ್ ಡೆಮೋಕ್ರಸಿ, ವಿಕ್ಟರಿ ಆಫ್ ದ ಪೀಪಲ್ ಆಫ್ ಇಂಡಿಯಾ. ದಿಸ್ ಈಸ್ ದಿ ಫ್ಯಾಕ್ಟ್ ವಿಚ್ ಐ ವಾಂಟ್ ಟು ಪ್ಲೇಸ್ ಬಿಫೋರ್ ಯು. ಹಾಗಾಗಿ ಇದನ್ನ ಮಾಡಲೇಬೇಕಾಗಿತ್ತು, ಈ ನಿಲುವನ್ನು ತೆಗೆದುಕೊಳ್ಳಲೇಬೇಕಾಗಿತ್ತು. ಈಗ ಪ್ರಶಾಂತ್, ಯಾವುದು ಸಂವಿಧಾನ ಪರ, ಯಾವುದು ಸಂವಿಧಾನದ ವಿರುದ್ಧ ಅನ್ನೋದು ಅವರವ್ರ ಭಾವಕ್ಕೆ, ಅವರವ್ರ ಭಕ್ತಿಗೆ ಅನ್ನಂಗಾಗಿದೆ. ಯಾವುದು ಸೆಕ್ಯುಲರಿಸಮ್, ಯಾವುದು ಸೆಕ್ಯುಲರಿಸಮ್ ಅಲ್ಲ ಅನ್ನೋದನ್ನ ಅವರವ್ರು ತೀರ್ಮಾನ ಮಾಡ್ಕೊತಾ ಇದ್ದಾರೆ. ಅಲ್ಲ, ಅದೇ ಸರ್ಟಿಫಿಕೇಟ್ ಕೊಡೋ ಅಥಾರಿಟಿಗಳಾಗ್ಬಿಟ್ಟಿದೆ, ಅಥಾರಿಟಿಗಳಾಗಿದ್ದಾರೆ. ಅದಕ್ಕೆ ನನಗನ್ಸುತ್ತೆ ನೋಡಿ, ದಿಸ್ ಕಾನ್ಸೆಪ್ಟ್ ಇದೆ ಅಲ್ವಾ, ಇದು ಕಮ್ಯುನಿಸ್ಟರ ಕಾನ್ಸೆಪ್ಟ್. ನಾನು ನಿನ್ನೆ We are not after your certificate. ಸರ್, You ಒಂದು know, ನಿಮಿಷ ಮಹೇಶ್ ಚಂದ್ರ ಗುರುಗಳೇ, ಮಹೇಶ್ ಚಂದ್ರ ಗುರುಗಳೇ, ಒಂದು ನಿಮಿಷ, ಯಾವುದ್ರ ಜೊತೆ ನೀವು ಒಂದೇ ನಿಮಿಷ ಮಹೇಶ್ ಚಂದ್ರ ಗುರುಗಳೇ, ಗೊತ್ತಿದೆ ಸ್ವಾಮಿ. ಮಹೇಶ್ ಚಂದ್ರ ಗುರುಗಳೇ, ಹಾ. ಸರ್ಕಾರಿ ನೌಕರರು ರಾಜಕೀಯದಲ್ಲಿ ಭಾಗವಹಿಸಬಾರದು ಹೇಳಿ ಅನ್ನೋ ಸರ್. ನಿಯಮ ಇದ್ದಾಗ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿದ್ದಕ್ಕೆ ನಾನು ಸಾಕ್ಷಿ ಕೊಡ್ತೀನಿ. ಅದು ತಪ್ಪು ಅಂತ ನೀವು ಆವಾಗ ಹೇಳಿದ್ರೆ, ಈಗ RSS ನ ಚಟುವಟಿಕೆಗಳಲ್ಲಿ ಭಾಗವಹಿಸಬಾರದು ಅಂತ ತಾವು ಹೇಳ್ತಾ ಇರೋದಕ್ಕೆ ಒಂದು ತೂಕ ಇರ್ತಿತ್ತು. ಬಂದೇರಿ. ಎಸ್ ಪ್ರಶಾಂತ್, ಕಮ್ಯುನಿಸ್ಟ್ರು ಏನು ಮಾಡಿದ್ರು? ಕಮ್ಯುನಿಸಮ್ ಸರ್ಕಾರಿ ಇನ್ ನೌಕರಿ ಇಂಡಿಯಾ ಇದ್ದಾಗ ಆರ್ ಯಾವುದೇ ಪಕ್ಷದ ಹಿಂದೆ ಬಿದ್ದಿಲ್ಲ. ಫ್ಲರಿಶ್ಡ್ ಬಿಕಾಸ್ ಆಫ್ ದಿಸ್ ಅಂಡ್ ಕೊಲಾಪ್ಸ್ಡ್ ಬಿಕಾಸ್ ಆಫ್. ಒಂದೇ ನಿಮಿಷ, ಪ್ರಶಾಂತ್ ಏನೋ ಹೇಳ್ತಾ ಇದ್ದಾರೆ, ಒಂದು ಸ್ವಲ್ಪ ಕೇಳಿಸ್ಕೊಳ್ಳಿ ಗುರುಗಳೇ. ಗುರುಗಳೇ, ಒಂದು ಸ್ವಲ್ಪ ಪ್ರಶಾಂತ್ ಏನೋ ಹೇಳ್ತಾ ಇದ್ದಾರೆ, ಒಂದು ಸ್ವಲ್ಪ ಕೇಳಿಸ್ಕೊಳ್ಳಿ. ಹೇಳಿ. ಕಮ್ಯುನಿಸಮ್ ಪಶ್ಚಿಮ ಬಂಗಾಳದಲ್ಲಿ, ಕೇರಳದಲ್ಲಿ, ತ್ರಿಪುರಾದಲ್ಲಿ ಹೇಗೆ ಕಮ್ಯುನಿಸಮ್ ಬೆಳೀತು? ಒಂದು ಸಲ ಸರ್ಕಾರ ಬಂದ ಮೇಲೆ ಟೀಚರ್ಸ್ ಅಪಾಯಿಂಟ್ಮೆಂಟ್ ಕಾರ್ಡ್ ಹೋಲ್ಡರ್ಸ್ಗಳು ಬರ್ತಾರೆ, ಸರ್ಕಾರಿ ನೌಕರರ ಅಪಾಯಿಂಟ್ಮೆಂಟ್ ಕಾರ್ಡ್ ಹೋಲ್ಡರ್ಸ್ಗಳು ಬರ್ತಾರೆ. ಯಾಕೆ 20 ವರ್ಷ 30 ವರ್ಷ ಆಡಳಿತ ನಡೆಸಲಿಕ್ಕೆ ಸಾಧ್ಯ ಆಯಿತು? ಕಮ್ಯುನಿಸ್ಟ್ ಕಾರ್ಡ್ ಹೋಲ್ಡರ್ಸ್ಗಳು ಎಲ್ಲ ಕ್ಷೇತ್ರಗಳಲ್ಲಿ ಅದರ ಅಪಾಯಿಂಟ್ಮೆಂಟ್ ನಡೆಯುತ್ತೆ. ನಂತರ ಕಮ್ಯುನಿಸಮ್ ನನ್ನ ಪ್ರಕಾರ ಕೊಲಾಪ್ಸ್ ಆಗಿದ್ದು ಕೂಡ ಅದೇ ಹೆಚ್ಚು ಕಾರಣಕ್ಕಾಗಿ. ಯಾಕಂದರೆ ಏನೋ ಲಾಭ ಸಿಗುತ್ತೆ ಅನ್ನೋದಕ್ಕೆ ನಿಮ್ಮ ವೈಚಾರಿಕ ಸಂಘಟನೆಗಳ ಜೊತೆ ಬರ್ತಾರೆ. ಹೌದು, ನನಗನ್ಸುತ್ತೆ ವೈಯಕ್ತಿಕವಾಗಿ. ನಾನು ಅಂದರೆ RSSನ್ನು ರಾಷ್ಟ್ರಭಕ್ತ ಸಂಘಟನೆ ಅಲ್ಲ ಅನ್ನೋದನ್ನು ನಾನು ಯಾವತ್ತಿಗೂ ಹೇಳಲಿಕ್ಕೆ, ಯಾಕಂದರೆ ನಾನು ಸಂಘವನ್ನು ತುಂಬ ಹತ್ತಿರದಿಂದ, ಸಂಘದ ಪ್ರಚಾರಕರನ್ನು, ಅವರ ಜೀವನವನ್ನು ತುಂಬ ಹತ್ತಿರದಿಂದ ನಾನು ನೋಡಿದ್ದೀನಿ. ಆದರೆ ಆ ರಾಜಕೀಯ ಟಿಂಟ್ ಇದೆ ಅಲ್ವಾ, ಆ ಟಿಂಟ್ನಿಂದಾಗಿ ಈ ಸರ್ಕಾರಿ ನೌಕರರಿಗೆ ಸಂಘದ ಕೆಲಸ ಮಾಡಲಿಕ್ಕೆ ನೀವು ಅವಕಾಶವನ್ನು ಕೊಟ್ಟರೆ, ಅದು ಕಮ್ಯುನಿಸಮ್ನಲ್ಲಿ ಏನಾಯಿತು ಅದಕ್ಕೆ ಇನ್ನೊಂದು ಬಾರಿ ಅವಕಾಶವನ್ನು ಕೊಟ್ಟಂತಾಗತ್ತೆ. ಆ ಕಾರಣದಿಂದ ನೋಡಿ, ನಮ್ಮ ಸಂವಿಧಾನ ನಿರ್ಮಾತರು ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗವನ್ನು ಒಂದಕ್ಕೊಂದು ಚೆಕ್ ಆ್ಯಂಡ್ ಬ್ಯಾಲೆನ್ಸ್ನಲ್ಲಿಟ್ಟರು. ಆವಾಗಲೇ ಹೇಳ್ಬೋದಿತ್ತಲ್ಲ, ಸರ್ಕಾರಿ ನೌಕರರು BJP ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, ಪೊಲಿಟಿಕಲ್ ಆಕ್ಟಿವಿಟಿಗಳಲ್ಲಿ ಭಾಗವಹಿಸ್ಕೊಂಡು ಹೋಗಿ ಅಂತ ಹೇಳ್ಬೋದಾಗಿತ್ತಲ್ಲ. ಹೇಳ್ಬೋದಲ್ಲ, ಯಾಕೆ ಹೇಳಲಿಲ್ಲ? ಯಾಕೆ ಸರ್ಕಾರಿ ನೌಕರರಿಗೆ ಕಾರ್ಯಾಂಗ ಮತ್ತು ನ್ಯಾಯಾಂಗವನ್ನು ರಾಜಕೀಯದಿಂದ ಅಲೂಫ್ ಆಗಬೇಕು ಅಂತ ಯಾಕೆ ಹೇಳಿದರು? ಈಗ 4ನೇ ಅಂಗವಾಗಿ ನಾವು ಗುರುತಿಸ್ಕೊಳ್ತೀವಿ. ಸಂವಿಧಾನ 4ನೇ ಅಂಗ ಅಂತ ಹೇಳಲ್ಲ, ಸುಮ್ಮನೆ ಹೇಳಲ್ಲ, ನಾವು 4ನೇ ಅಂಗ ಅಂತ ಹೇಳ್ಕೊಳ್ತೀವಿ. ಯಾಕೆ ನಾವು ಪೊಲಿಟಿಕಲ್ ಪಾರ್ಟಿಯಿಂದ ಅಲೂಫಾಗಿ ಉಳಿತೀವಿ? ವೈಚಾರಿಕ ಈಗ ಇವತ್ತು ಬೆಳಗ್ಗೆ ಅಸ್ಸಾಂನ ವಿಷಯ ಬಂದಾಗ ಮುಸ್ಲಿಂ ಜನಸಂಖ್ಯೆ
ಬೆಳೆಯೋದು 2041 ಮುಸ್ಲಿಂ ರಾಜ್ಯ ಆಗೋದು ದೇಶದ ದೃಷ್ಟಿಯಿಂದ ಒಳ್ಳೆಯದಲ್ಲ. ಇದನ್ನು ನೀವು ಹೇಳೋದು ಬೇರೆ. ಆದರೆ ನಾನೊಂದು ಸಂಘಟನೆಯ ಕಾರ್ಯಕರ್ತನಾಗಿ ಹೋಗ್ತೀನಿ. ವಾಟ್ ಇಫ್ ನಾಳೆ ಒಬ್ಬ ತಹಶೀಲ್ದಾರ್ ಹೋಗಿ ಸಂಘದ ಶಾಖೆಯಲ್ಲಿ ಅಟೆಂಡ್ ಸೇರ್ಕೊಂಡ ಅಂತ ಅನ್ಕೊಳ್ಳಿ, ಹೌದು, ಅಥವಾ ಪೊಲೀಸ್ ಇನ್ಸ್ಪೆಕ್ಟರ್ ಹೋಗಿ ಸೇರ್ಕೊಂಡು ಅಂತ ಅನ್ಕೊಂಡ್ರೆ ಹೋಗ್ಬೋದು. ಭರತ್ ಶೆಟ್ಟರ್ ಶಾಸಕರು ಇದ್ದಾರಪ್ಪ, ಸಂಘದ ಶಾಖೆಗೆ ಹೋದರೆ ಅವರು ಖುಷಿ ಆಗ್ಬೋದು, ಅವ್ರಿಗೆ ಯಾರ್ಯಾರು ಬೇಕು ಪ್ಲಮ್ ಅಪಾಯಿಂಟ್ಮೆಂಟ್ಸ್ ಕೊಡ್ಬೋದು, ಆ ಕಾರಣಕ್ಕಾಗಿ ಹೋಗ್ಬೋದು. ನಾನು ಹೇಳೋದು 1966 ಕಾಂಟೆಕ್ಸ್ಟ್ನಲ್ಲಿ ನೀವು ಇವತ್ತಿನ ನಿರ್ಣಯವನ್ನು ನೋಡಿದರೆ, ನೀವು 66 ನಿರ್ಣಯ ಸರಿ ಮಾಡಲಿಕ್ಕೆ ಇವತ್ತಿನ ನಿರ್ಣಯ ತೆಗೆದುಕೊಂಡ್ರಿ ಅಂತ ಹೇಳ್ತೀರಿ. ಬಟ್ 2024 ಕಾಂಟೆಕ್ಸ್ಟಲ್ಲಿ ಈ ನಿರ್ಣಯವನ್ನು ನೋಡಿ. ಅಕ್ಕಪಕ್ಕದಲ್ಲಿ 5 ವರ್ಷ BJP ಶಾಸಕ ಇರ್ತಾನೆ, 5 ವರ್ಷ ಕಾಂಗ್ರೆಸ್ ಶಾಸಕ ಇರ್ತಾನೆ. ವಾಟ್ ಇಫ್ ಹೋಲ್ ಮಷಿನರಿ ಜಾಯಿಂಟ್ಸ್ ಸಂಗಪ್ಪ BJP ಶಾಸಕ ಇದ್ದಾಗ? ಇಟ್ ವಿಲ್ ಹ್ಯಾಪನ್. ಅವಾಗ ಏನು ಮಾಡ್ತೀರಿ ನೀವು? ಅಂದರೆ ನಾನು ಹೇಳೋದು ಅದರ ಕಾನ್ಸಿಕ್ವೆನ್ಸ್ ಏನು. ಐ ಹ್ಯಾವ್ ಮೈ ಡೌಟ್ಸ್ ಇನ್ ಮೈಂಡ್. ಅದರ ಕಾನ್ಸಿಕ್ವೆನ್ಸ್ ಏನು ಅಂತಕ್ಕಂಥದ್ದು. ಈಗ ಕಮ್ಯುನಿಸ್ಟ್ರದ್ದು ಇದೇ ಸಮಸ್ಯೆ ಆಯಿತು. ನಿಮ್ಮ ಪಶ್ಚಿಮ ಬಂಗಾಳದಲ್ಲಿ ಕಮ್ಯುನಿಸ್ಟ್ ಕಾರ್ಡ್ ಹೋಲ್ಡರ್ ಪ್ರೊಫೆಸರ್ ವಾಸ್ ಸೆಲೆಬ್ರಿಟಿ. ಇಲ್ಲ, ಜಾಗತೀಕರಣ ಪೂರ್ವದಲ್ಲಿ ಬಹುಪಾಲು ಸರ್ಕಾರಿ ನೌಕರರ ಸಂಘಟನೆಗಳು, ಶಿಕ್ಷಕರ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು ಎಲ್ಲವೂ ಕೂಡ ಒಂದೆಲ್ಲ ಒಂದು ರಾಜಕೀಯ ಪಕ್ಷಕ್ಕೆ ಅಫಿಲಿಯೇಟೆಡ್ ಇರ್ತಿತ್ತು. ನಿಮ್ಮ ABVP ಇದ್ರಲ್ಲಿ NSUI ಇರ್ತಿತ್ತು. ಅಲ್ಲ, ಇವತ್ತು ನೀವು ಸರ್ಕಾರಿ ನೌಕರರು ಇಂಟಕ್ಕಿದ್ರೆ ಇನ್ನೊಂದು ಕಡೆ ಭಾರತೀಯ ಮಜ್ದೂರ್, ಹಿಂದ್ ಮಜ್ದೂರ್ ಸಭಾ ಅಂತ ಇಲ್ವಾ, ಒಕ್ಕಲಿಗರ ಜಾತೀಯ ಸಂಘಟನೆಗಳಿಲ್ವಾ? ಇವೆ, ನಾನು ಇಲ್ಲ ಅಂತಿಲ್ಲ. ಆದರೆ ದೇ ಆರ್ ನಾಟ್ ಡೈರೆಕ್ಟ್ಲಿ ಅಫಿಲಿಯೇಟೆಡ್. ನಾಳೆ ಕುರುಬರ ಸಂಘಟನೆ ಮಾತು ಕೇಳಿಯೇ ಸಿದ್ದರಾಮಯ್ಯ ಎಲ್ಲ ಮಾಡ್ತಾರೆ ಅಂತಕ್ಕಂಥ ಸ್ಥಿತಿಯಲ್ಲಿಲ್ಲ. ದೇ ಮೇ ಡಿಫರ್. ಇಲ್ಲಿ ಏನಾಗುತ್ತೆ ಅಂದರೆ ಸಂಘದ ಪ್ರಚಾರ. ಈಗ ದಿನ ಬೆಳಗ್ಗೆ ಎದ್ದು ಮುಖ್ಯಮಂತ್ರಿಗಳು ಕೇಶವ ಕೃಪಕ್ಕೆ ಹೋಗ್ತಾರೆ. ನಾಳೆ ಚೀಫ್ ಸೆಕ್ರೆಟರಿ ಹೋಗಿ ಶುರು ಮಾಡಿದ್ದೀನಿ. ನಾಳೆ ವಾಟ್ ಯು ವಿಲ್ ಡೂ? ಮಹೇಶ್ ಚಂದ್ರ ಗುರುಗಳು ನಮ್ಮ ಜೊತೆಗೆ ಮೈಸೂರಿನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಗುರುಗಳೇ, ಹೇಳಿ ಸರ್. ಡೆಕ್ಕನ್ ಕ್ರಾನಿಕಲ್ ರಿಪೋರ್ಟ್ ಇದೆ ಸರ್, 25/4/2018. ಸಿದ್ದರಾಮಯ್ಯನವರ ಪ್ರಚಾರ ಮಾಡಿದ್ದಕ್ಕೆ ಮೈಸೂರು ವಿಶ್ವವಿದ್ಯಾಲಯದ 2 ಪ್ರೊಫೆಸರ್ಗಳ ಸಸ್ಪೆಂಡು ಅಂತ. ಹೇಳಿ. ಅಲ್ಲ, ಹೌದಾ? ಇದು ನಿಜಾನಾ? ಸುಳ್ಳು ಅದು. ನಾವು ಹೋಗಿದ್ದು ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿ ನಮ್ಮ ಅಭಿಪ್ರಾಯವನ್ನು ಮಂಡಿಸೋದಕ್ಕೆ. ಅಲ್ಲ, ಒಂದೇ ನಿಮಿಷ ಸರ್. ಪ್ರಚಾರ ಮಾಡ ಆಗ ವೈಸ್ ಚಾನ್ಸಲರ್ ಆಗಿದ್ದ C. ಬಸವರಾಜ್ ಅವರು 2 ಪ್ರೊಫೆಸರ್ಗಳನ್ನು ಸಸ್ಪೆಂಡ್ ಮಾಡಿದ್ರು ಸಿದ್ದರಾಮಯ್ಯನವರ ಪರ ಪ್ರಚಾರಕ್ಕೆ ಹೋಗಿದ್ದಕ್ಕೆ ಅಂತ ರಿಪೋರ್ಟ್ ಇದೆ. ಒಬ್ಬರು ಪ್ರೊಫೆಸರ್ ಅರವಿಂದ ಮಾಲಗತ್ತಿ, ಇನ್ನೊಬ್ಬರು ತಾವು ಮಹೇಶ್ ಚಂದ್ರ ಗುರುಗಳು, ಡಿಪಾರ್ಟ್ಮೆಂಟ್ ಆಫ್ ಜರ್ನಲಿಸಮ್, ಮಾನಸ ಗಂಗೋತ್ರಿ. ಹೌದು ಹೌದು. ಸರ್ಕಾರದ ಸಂಬಳ ತೆಗೆದುಕೊಳ್ತಾ ಇದ್ದಾಗ ಇಲ್ಲ ಅಜಿತ್, ಒಂದು ಶಿಕ್ಷಕರಿಗೆ ಮಾತ್ರ ಒಂದು ಅಪವಾದ. ಯಾಕಂದ್ರೆ ಶಿಕ್ಷಕರ ಕ್ಷೇತ್ರ ಮೀಸಲು ಕ್ಷೇತ್ರದಲ್ಲಿ ಸರ್, ಒಂದು ನಿಮಿಷ, ಇದು ವಿಧಾನಸಭಾ ಚುನಾವಣೆ ಪ್ರಚಾರ. ಇದು ಇರಲಿ, ಇತರೆ ಸರ್ಕಾರಿ ನೌಕರರಿಗೂ ಶಿಕ್ಷಕ ವರ್ಗಕ್ಕೂ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಒಬ್ಬ ಶಾಸಕ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಅನ್ನೋದು ಯಾಕೆ ಬರ್ತಾ ಇದೆ? ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಪಕ್ಷದ ಅಭ್ಯರ್ಥಿಯ ಪರವಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಚಾರ ಮಾಡಬಹುದೇ? ಅಲ್ಲ, ದಟ್ ಇಸ್ ಅಕಾಡೆಮಿಕ್ ಫ್ರೀಡಮ್. ಯಾವುದು? ಪೊಲಿಟಿಕಲ್ ಸೈನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ಹೇಳ್ಕೊಡ್ಬೇಕು ಹೇಳಿ? ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಯಾವ್ದಾದ್ರು ಒಂದು ನ್ಯೂಟ್ರಲ್ ಥಿಯರಿ ಹೇಳಿಕ್ಕಾಗತ್ತಾ? ಹಿಸ್ಟ್ರಿ, ಪೊಲಿಟಿಕಲ್, ಎಲ್ಲ ಸೋಷಿಯಲ್ ಸೈನ್ಸಸ್ ಅಲ್ಲಿ ದೇ ಹ್ಯಾವ್ ಟು ಟೇಕ್ ಅ ಸ್ಟ್ಯಾಂಡ್. ಟೀಚರ್ಸ್ ಪೊಲಿಟಿಕಲಿ ಆಕ್ಟಿವ್ ಆಗಲಿಕ್ಕೆ ಅವಕಾಶ ಉಂಟಾ? ಅಲ್ಲ, ಅವ್ರು ಪಕ್ಷದ ಕಾರ್ಡ್ ಹೋಲ್ಡರ್ಸ್ ಆಗಬೇಕಾಗಿಲ್ಲ, ಆದ್ರೆ ಒಂದು ತತ್ವ ಸಿದ್ಧಾಂತವನ್ನ ಪರ ವಿರೋಧ ಅಭಿಪ್ರಾಯ ಅಕಾಡೆಮಿಕ್ ಫ್ರೀಡಮ್ ಇಲ್ಲದೆ ಹೋದ್ರೆ ಯಾವ ಗವರ್ಮೆಂಟ್ ಆಫೀಸರ್ಸ್ they are not comparable to others. They are not comparable to revenue department officer. ಸರ್, ಇಲ್ಲಿ ಅಭಿಪ್ರಾಯ ಕೇಳ್ತಾ ಇಲ್ಲ, ಕಾನೂನು ಏನು ನಿಯಮ ಏನು ಅಷ್ಟೇ ಇಲ್ಲಿ ಪ್ರಶ್ನೆ ಇರುವಂತದ್ದು. ಚುನಾವಣಾ ಪ್ರಚಾರ ಮಾಡುವುದಕ್ಕೆ ಶಿಕ್ಷಕರಿಗೆ ಅವಕಾಶ ಇದೆಯಾ, ಇರಬೇಕಾ? ಒಂದು ಅಭಿಪ್ರಾಯ ಪ್ರಕಟಿಸಲಿಕ್ಕೆ ಇರಲೇಬೇಕು. ಶಿಕ್ಷಕರಿಗೆ ಇಲ್ದಿರ ಇನ್ಯಾರಿಗೂ ಇಲ್ಲ ಸ್ವಾತಂತ್ರ್ಯ. ಅಭಿಪ್ರಾಯ ವ್ಯಕ್ತ ಇದ್ರೆ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಅನ್ನೋದು ಸೃಷ್ಟಿ ಮಾಡ್ತಿರಲಿಲ್ಲ. ಈ ಕ್ಲಾಸ್ ರೂಮ್ ನಲ್ಲಿ ಪ್ರಕಟವಾಗುವ ಅಭಿಪ್ರಾಯಗಳ ಬಗ್ಗೆ ನಮಗೆಲ್ಲ ಮಾಹಿತಿ ಇದೆ. ಯಾವ ಪ್ರೊಫೆಸರು, ಯಾವ ಲೆಕ್ಚರರು ಕ್ಲಾಸ್ ರೂಮ್ನಲ್ಲಿ ಪೊಲಿಟಿಕಲ್ ಪಾರ್ಟಿಗಳ ಬಗ್ಗೆ, ಸಿದ್ಧಾಂತಗಳ ಬಗ್ಗೆ, ಜಾತಿಗಳ ಬಗ್ಗೆ ಏನೇನು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ ಎಲ್ಲ ಮಾಹಿತಿ ಇದೆ ನಮಗೆ. ಅಲ್ಲ, ಆದರೆ ಒಬ್ಬ ಅಭ್ಯರ್ಥಿಯ ಪರವಾಗಿ ಚುನಾವಣಾ ಪ್ರಚಾರದಲ್ಲಿ ಬಹಿರಂಗವಾಗಿ ಭಾಗವಹಿಸಿ ಸಸ್ಪೆಂಡ್ ಆಗಿದ್ದಾರೆ ಅಂತ ಗೂಗಲ್ ಮಾಡಿದರೆ ಸಿಗುತ್ತಿದೆ. ಯಾರು? ಮಹೇಶ್ ಚಂದ್ರ ಗುರುಗಳು ಸಸ್ಪೆಂಡ್ ಆಗಿದ್ರು ಸಿದ್ದರಾಮಯ್ಯನವರ ಪರವಾಗಿ ಪ್ರಚಾರಕ್ಕೆ ಹೋಗಿದ್ದಕ್ಕೆ ಅಂತ.
ಗೂಗಲ್ ಮಾಡಿದರೆ ಸಿಗುವಂಥ ಮಾಹಿತಿ ಮಹೇಶ್ ಚಂದ್ರ ಗುರುಗಳೇ. ತಾವು ಹೇಳ್ತಾ ಇದ್ದೀರಿ RSSನ ಚಟುವಟಿಕೆಗಳಲ್ಲಿ ಸರ್ಕಾರಿ ನೌಕರರು ಭಾಗವಹಿಸೋದಕ್ಕೆ ಬಿಡಬಾರದು ಅಂತ. ಅದು ಸರ್ಕಾರಿ ಚುನಾವಣಾ ಪ್ರಚಾರ ಕಾರ್ಯಕ್ರಮ ಆಗಿರ್ಲಿಲ್ಲ. ಅದು ಸಂವಿಧಾನ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಪಾತ್ರ ಏನು ಅಂತಕ್ಕಂಥ ವಿಚಾರವನ್ನ ಚಿಂತನೆ ಮಾಡ್ತಕ್ಕಂಥ ಕಾರ್ಯಕ್ರಮ ಅದು. ಆಮೇಲೆ 3 ದಿವಸ ಹೈಕೋರ್ಟ್ ಕ್ಲಾಸ್ ಮಾಡ್ತು, ಅವರ ಸಸ್ಪೆನ್ಷನ್ ಆರ್ಡರ್ನ ವಾಪಸ್ ಬರ್ಲಿಲ್ವಾ? ಮಹೇಶ್ ಚಂದ್ರ ಹೋರಾಟನ ಮಹೇಶ್ ಚಂದ್ರ ಗುರುಗಳೇ, ನಾಳೆ ಯಾರೋ ಪೊಲೀಸ್ ಅಧಿಕಾರಿ ಅಥವಾ ಯಾರೋ IAS KAS ಅಧಿಕಾರಿ ಇಂಥದ್ದೇ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ದೇಶದಲ್ಲಿ ಹಿಂದುತ್ವ ಉಳಿಯುವ ಅವಶ್ಯಕತೆ ಎಷ್ಟಿದೆ ಅಂತ ಮಾತನಾಡಿದರೆ ಸಹಿಸಿಕೊಳ್ತೀರಾ? ನಾವು ಹಿಂದುತ್ವ ಬೇಡ ಅಂತ ಹೇಳೋರು ನಾವು ನೇರವಾಗಿ. ಅಲ್ರಿ, ನಿಮ್ಮ ಅಭಿಪ್ರಾಯ ರೀ, ಅವ್ರ ಅಭಿಪ್ರಾಯ ಇನ್ನೊಂದಿದೆಯಲ್ಲ. ಆವಾಸನೆ ಬೇಡ ಅಂತೀವಲ್ಲ, ಅವ್ರ ಅಭಿಪ್ರಾಯ ಇನ್ನೊಂದಿದೆಯಲ್ಲ. ಅವ್ರ ಅಭಿಪ್ರಾಯ ಇದೆಯಲ್ಲ, ಹಿಂದುತ್ವ ಬೇಡ ಅಂತೀವಿ. ನಿಮ್ಮ ಅಭಿಪ್ರಾಯ ಓಕೆ ಸ್ವಾಮಿ, ನಿಮ್ಮ ಅಭಿಪ್ರಾಯ ಓಕೆ, ನಿಮ್ಗೆ ಅಭಿನಂದನೆಗಳು ಅಭಿಪ್ರಾಯ ಇಟ್ಕೊಂಡಿದ್ದಕ್ಕೆ. ಇನ್ನೊಂದು ಅಭಿಪ್ರಾಯ ಇಟ್ಕೊಂಡಿದ್ದವ್ರು ಇದಾರಲ್ಲ, ಸರ್ಕಾರಿ ಸಂಬಳ ತೆಗೆದುಕೊಳ್ಳುವಂತವ್ರು ಅಂಥದ್ದೊಂದು ಸಮಾವೇಶದಲ್ಲಿ ಹೋಗಿ ಮಾತನಾಡಿದ್ರೆ ಓಕೆನಾ? ವಿಚಾರ ಸಂಕಿರಣ, ಅದು ರಾಜಕೀಯ ಸಮಾವೇಶ ಅಲ್ಲ. ಆಯ್ತು, ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿದ್ರು ಓಕೆನಾ? 100% ಓಕೆ. ಅದು ನಾವು ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಸ್ವಾಮಿ. ಅದು ನಮ್ಮ ಸಾಮಾಜಿಕ ಜವಾಬ್ದಾರಿ, ಸಾಂವಿಧಾನಿಕ ಅಬ್ಲಿಗೇಷನ್. ಅಬ್ಸಲ್ಯೂಟ್ಲಿ ಈಸ್ ರೈಟ್. ಸಾಮಾಜಿಕ ಕಳಕಳಿಯನ್ನ ಜನರಲ್ಲಿ ಮೂಡಿಸಬೇಕಾದ್ರೆ ಸರ್ಕಾರಿ ಅಧಿಕಾರಿಗಳು RSSನ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರೆ ಅವರಲ್ಲಿರುವ ಹಲವಾರು ಟ್ಯಾಲೆಂಟ್ಗಳಿರ್ತದೆ. ಅದು ಸ್ವಯಂ ಸೇವಕ ಸಂಘದ ಕೆಲಸದಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ. ಈಗ ನಿಮ್ಮ ಐಡಿಯಾಲಜಿ ಬೇರೆ ಇರ್ಬೋದು, ನಿಮ್ಮ ಐಡಿಯಾಲಜಿಯನ್ನು ನೀವು ಪ್ರೆಸೆಂಟ್ ಮಾಡಲಿಕ್ಕೆ ನಿಮ್ಗೆ ಅವಕಾಶ ಉಂಟು, ಮತ್ತೊಬ್ಬರ ಐಡಿಯಾಲಜಿಯನ್ನು ಪ್ರೆಸೆಂಟ್ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂದ್ರೆ ಹೇಗೆ ಮಾಸ್ಟ್ರೆ? ನೀವು ಪ್ರೆಸೆಂಟ್ ಮಾಡಿ 24ರಲ್ಲಿ ಸೋಲಿಲ್ವಾ? ಸೋಲುಗಳು ಆಮೇಲೆ ನೋಡುವ, ಡಿಬೇಟ್ ಮಾಡಿ. ಈಗ ಸೋಲುಗಳು ಆಮೇಲೆ ನೋಡುವ, ಡಿಬೇಟ್ ಮಾಡಿ. ಮಹೇಶ್ ಚಂದ್ರ ಗುರುಗಳೇ, ಸರಿಯಾ ತಪ್ಪ ಅದ್ರ ಬಗ್ಗೆ ಡಿಬೇಟ್ ಮಾಡಿ. ಅಲ್ರಿ, ಕಮ್ಯುನಿಸ್ಟ್ ಪಕ್ಷ ಕಿತ್ಕೊಂಡು ಹೋಗಿದೆ, ಅದರ ಅರ್ಥ ಅದರ ಸಿದ್ಧಾಂತಗಳೆಲ್ಲ ಕಿತ್ಕೊಂಡು ಹೋಗಿದಾವೆ, ಸಿದ್ಧಾಂತಗಳಿಗೆ ವ್ಯಾಲ್ಯೂ ಇಲ್ಲ ಅಂತನಾ? ಇಲ್ಲ, ಅದು ತಾತ್ಕಾಲಿಕವಾದ ಸೋಲು. ಆದ್ರೆ ನಿಮ್ದೆಲ್ಲ ತಾತ್ಕಾಲಿಕ. ಕೇರಳದಲ್ಲಿ ಈಗ ಕೇರಳದಲ್ಲಿ ಗೆದ್ದಿರೋರ ಕಮ್ಯುನಿಸ್ಟರು, ಕಾಂಗ್ರೆಸ್ಸಿಗರು, ಸೋತಿರವರೇ RSSನವರು, BJPಗಳು. ಕೇರಳದ ಜನ ಬುದ್ಧಿವಂತರವರು, ಪ್ರಜ್ಞಾವಂತರವರು. ಒಂದ್ ಸೀಟನ್ನ ಗೆಲ್ಸಿದ್ದಾರೆ, ಮತ್ತೆ 2 ಸೀಟ್ ಖಾಲಿ 15,000ದಲ್ಲಿ ಸೋತಿದ್ದೇವೆ. ಚುನಾವಣಾ ಸೋಲು ಗೆಲ್ಲುವಲ್ಲ, ಚುನಾವಣಾ ಗೆಲ್ಲಿಸುವ ಬಗ್ಗೆ ವಿಚಾರ ಅಲ್ಲ. 1966ರಲ್ಲಿ RSS ಅನ್ನ ಬ್ಯಾನ್ ಮಾಡಿದ್ ಯಾಕೆ ಬ್ಯಾನ್ ಮಾಡಿದ್ರು? RSS ಅನ್ನ ಯಾಕೆ ಬ್ಯಾನ್ ಮಾಡಿ? ಏನು ಗಾಂಧಿಯನ್ನ ಕೊಂದವರು ಅಂತ 66ರಲ್ಲಿ ಬ್ಯಾನ್ ಮಾಡಿದ್ದು, ಗಾಂಧಿಯನ್ನ ಕೊಂದ. ಗಾಂಧಿ ಅಸಾಸಿನೇಷನ್ ಆಗಿದ್ದು 48 ಅಲ್ಲಿ. ಈ ಚರ್ಚೆ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ? ಹಾಗಾದ್ರೆ ಬ್ಯಾನ್ ಅನ್ನು ವಾಪಸ್ ತಗೊಂಡಾಗ ಗಾಂಧಿನ ಕೊಂದಿಲ್ಲ ಅಂತ ಒಪ್ಕೊಂಡಂಗ? ನೋಡಿ, RSSನವರೇ ಗಾಂಧಿ ಕೊಂದ್ರು ಅಂತ ಹೇಳುತ್ತೆ. ಅದಕ್ಕೆ ಹಿಂದಿನ ಸರ್ಕಾರಗಳಿಗೂ ಒಪ್ಕೊಂಡಿದೆ RSSಗೂ ಗಾಂಧಿ ಹತ್ಯೆಗೂ ಸಂಬಂಧ ಇಲ್ಲ ಅಂತ. ಪುನಃ ನೀವು ಹೊಸ ಥಿಯರಿಯನ್ನು. ಧನ್ಯವಾದ. ಧನ್ಯವಾದ ಮಹೇಶ್ ಅವರ ಗುರುಗಳೇ, 3 ಜನರಿಗೂ ಧನ್ಯವಾದ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಹ್ಯಾಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.